ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ. ಯಾವ ಊರು ಸರ್ ಇದು? ಅಬ್ನಿ. ಅಬ್ನಿ ಯಾವ ತಾಲೂಕು ಬರುತ್ತೆ ಸರ್ ಇದು? ಸರ್ ಕೋಲಾರ ತಾಲೂಕು ಬರುತ್ತೆ. ಈಗ ರೀಸೆಂಟ್ ಆಗಿ ಹೋಟೆಲ್ ಎಲ್ಲ ಬಂಗಾರಪೇಟೆಗೆ ಹೋಗಿದೆ. ನಾವು ವೋಟ್ ಮಾಡೋದೆಲ್ಲ ಬಂಗಾರಪೇಟೆ, ಆದ್ರೆ ಕೋಲಾರ ತಾಲೂಕೆ ಬರುತ್ತೆ. ಕೋಲಾರ ತಾಲೂಕು. ಹೌದು ಹೌದು. ನಾನು ಎಷ್ಟು ವರ್ಷದಿಂದ ಸಾಕ್ತಿದೆ ಸರ್? ಸರ್ ಇದು ಸುಮಾರು ನಮ್ಮ ತಾತ ಕಾಲದಿಂದ ಸಾಕ್ತಾ ಇದ್ವಿ. ಆಗ ಒಂದು 2-3 ಹಸು ಇತ್ತು ಅಷ್ಟೇ. 1 ಹಸು 2 ಹಸು ಇತ್ತು. ಈಗ ಈ ಕೊರೋನಾ ಟೈಮ್ ಬಂತಲ್ಲ, ನಾನು 14 ವರ್ಷದಿಂದ KSRTC ನಿರ್ವಾಹಕರ ಕೆಲಸ ಮಾಡ್ತಾ ಇದ್ದೀನಿ. ಹೌದು ಸರ್, ನಾನು KSRTC 14 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ ಮೊನ್ನೆ ಈ ಕೊರೋನಾ ಬಂತಲ್ಲ, ಈ ಕೊರೋನಾ ಟೈಮ್ ಅಲ್ಲಿ ಏನಾಯ್ತು ಅಂದ್ರೆ ಸ್ಟ್ರೈಕ್ ಮಾಡಿದ್ರು. ನಮ್ಮನ್ನ ಸರ್ಕಾರಿ ನೌಕರನಾಗಿ ಮಾಡಿ ಅಥವಾ ಎಲ್ಲರ ಸರಿಸಮಾನ ವೇತನ ಕೊಡಿ ಅಂತ ಸ್ಟ್ರೈಕ್ ಮಾಡಿದ್ರು. ಅದ್ರಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ನನಗೂ ಹಕ್ಕಿದೆ, ಕೇಳೋದಕ್ಕೆ ಹಕ್ಕಿದೆ ಅಂದಿದ್ದಕ್ಕೆ ಅವರು ನೀನು ಅದ್ ಮಾಡಿದ್ಯಾ, ಇದು ಮಾಡಿದ್ಯಾ, ಎತ್ತು ಕಟ್ಟಿದ್ಯಾ, ಅವ್ರಿಗೆ ಹೇಳಿದ್ಯಾ, ಇವ್ರಿಗೆ ಹೇಳಿದ್ಯಾ, ನೀನ್ ಕೆಲಸ ಮಾಡಿಲ್ಲ ಅನ್ಬಿಟ್ಟು ನನ್ನ ವಜಾ ಮಾಡಿದ್ರು. ವಜಾ ಮಾಡ್ಬಿಟ್ರು. ಏನ್ ಮಾಡೋದು? ವಜಾ ಮಾಡಿದ್ಮೇಲೆ ಏನ್ ಮಾಡೋದು? ಒಬ್ರ ಹತ್ರ ಕೆಲ್ಸಕ್ಕೆ ಹೋಗೋದ? ನನ್ಗೆ ಆಲ್ರೆಡಿ 35 ವರ್ಷ ಆಗಿದೆ. ಏನ್ ಮಾಡೋದು? ಯಾರ್ ಕೆಲ್ಸ ಕೊಡ್ತಾರೆ ನನ್ಗೆ? 37-38 ವರ್ಷ ಆಯ್ತು. ಏನ್ ಮಾಡೋದು ಅಂತ ಯೋಚನೆ ಆಯ್ತು. 15 ದಿವಸ 20 ದಿವಸ ಸಾಲ ಬೇರೆ ಬಂಡವಾಳ ಹಾಕಿದ್ರೆ ಏನ್ ಮಾಡೋದು, ಯಾವ್ದಕ್ಕಂತ ಏನ್ ಮಾಡೋದು ಅಂತ ತಂದೆಯವರು ಏನಾದ್ರು ಮಾಡು ಏನ್ ಮಾಡ್ಲಿ, ಯಾವ ರೀತಿ ಮಾಡ್ಲಿ, ಯಾರ್ ಕೆಲಸ ಕೊಡ್ತಾರೆ ಆಯ್ತಾ, ಈ ಏನ್ ಮಾಡೋದು ಅಂತ ಯೋಚನೆ ಆಗ್ಲಿಲ್ಲ. ಮಾನಸಿಕ ಒತ್ತಡ ಒತ್ತಡಕ್ಕಿಂತನೂ ಈ ಜೀವನನೇ ಬೇಡ ಅನ್ಸ್ಬಿಡ್ತು. ಒತ್ತಡದಕ್ಕಿಂತ ಈ ಜೀವನನೇ ಬೇಡ. ಏನಪ್ಪಾ ಹಿಂಗಾಗೋಯ್ತಲ್ಲ ಈ ಪರಿಸ್ಥಿತಿ. 14 ವರ್ಷದಿಂದ ದುಡ್ದು 12 ಸಾವಿರ ದುಡ್ದು ಇಂತ ಆಗೋಯ್ತಲ್ಲ. ಇನ್ನು 15-20 ವರ್ಷ ಸರ್ವಿಸ್ ಒಳ್ಳೆ ಸಂಬಳ ಸಿಕ್ತಿತ್ತು, ಹಿಂಗ್ ಮಾಡ್ಬಿಟ್ರಲ್ಲ ಅಧಿಕಾರಿಗಳು, ಏನ್ ಮಾಡೋದು ಅಂತ ಯೋಚನೆ ಆಗೋಯ್ತು. ಸರಿ ಏನ್ ಮಾಡ್ದಾಗ ಇನ್ನೇನ್ ಮಾಡೋದು? ಹೆಂಗೋ 2-3 ಹಸು ಇದಾವೆ, ಹೋಗ್ಲಿ ಹಸು ಸಡ್ಡು ಹಾಕ್ಬೋಣ ತೋಟತ್ರ, ಹೆಂಗೋ ಬೋರ್ ಇದೆ. ಒಂದು ಐಡಿಯಾ ಬಂತು, ಇದು ಮಾಡೋಣ, ಹಸುಗಳು ಮೆಸೋಣ. 3 ಹಸು ಇದೆ, ಆ ಜೊತೆಗೆ ಮಾಡ್ಕೋಣ, ಒಂದೊಂದೇ ತಗೋಣ ಅಂತ ಯಾರೋ ಒಂದ್ ಚೀಟಿ ಹಾಕೊಂಡೆ ಸಣ್ಣದಾಗಿ. 1 ಲಕ್ಷ ರೂಪಾಯಿ ಚೀಟಿ ಹಾಕೊಂಡೆ, 1 5 ಸಾವಿರ ಕೊಟ್ಟು ಚೀಟಿಂಗ್ ಕರೆದು 1 ಹಸು ತಗೊಂಡೆ. ನಿಜವಾಗ್ಲೂ ಹೇಳ್ತೀನಿ, ಹಸು ತಗೊಂಡೆ. ನೋಡಿ ಹಸು ಇಲ್ಲಿ ನೋಡಿ, ಇಲ್ಲಿ ನೋಡಿ ಕೊಂಬಸು, ಇಲ್ಲಿ 70 ಸಾವಿರ ಕೊಟ್ಟು ತಗೊಂಡೆ. ನೋಡಿ ಹಸು 70 ಸಾವಿರ ಪಂಬ್ರಳ್ಳಿ ಅಂತ, ಇಲ್ಲಿ 70 ಸಾವಿರ ಕೊಟ್ಟು ತಗೊಂಡಿದ್ದು. ನಿಮ್ಮ ಜೀವನದಲ್ಲಿ ಲಕ್ಷ್ಮಿ ಅನ್ಬೇಕದನ್ನ. ಇದು ಲಕ್ಷ್ಮಿ ಅನ್ಬೇಕು. ಒಳ್ಳೆ ಹಾಲು ಬರುತ್ತೆ, ಒಂದು 8-9-10 ಲೀಟರ್ ಹಾಲು ಬರುತ್ತೆ. 3 ಹಸು ಇತ್ತು, ಒಂದಾಯ್ತು, 4 ಹಸು ಆಯ್ತು. ಇನ್ನು 4 ಹಸುಗೆ ಏನ್ ಮಾಡೋದು? ನಾವು ವ್ಯವಸಾಯ ಮಾಡಿ ವ್ಯವಸಾಯದಲ್ಲಿ ಏನೂ ಆಗ್ಲಿಲ್ಲ. ಬರೀ ಕೂಲಿಯವ್ರು ಕೊಡೋದಾಯ್ತು. ಅವ್ರ ಹತ್ರನೇ ಸಾಲ ಪಡ್ದಂಗ ಆಗೋಯ್ತು. ನಾವು ಕೂಲಿಯವ್ರ ಹತ್ರನೇ ಸಾಲ ಪಡ್ಬೇಕು. ಮದ್ದು ಕೊಡಿಬೇಕಂದ್ರೆ 500 ಕೊಡೋ, 1000 ಕೊಡೋ ಮದ್ದು ತಗೊಂಡ್ಬರ್ಬೇಕು ಅನ್ನೋ ಪರಿಸ್ಥಿತಿ ಬಂತು. ಈ ಇವ್ರು ಬಂದ್ರೆ ಕೂಲಿಯವ್ರು ಸಿಕ್ಕಲ್ಲ ಟೈಮ್ಗೆ. ಇಲ್ಲಿ ಏನ್ ಮಾಡೋದು? ಹಿಂಗಾಗಲ್ಲ, ಬೇಡಪ್ಪ ಇವೆಲ್ಲ ಬೇಡ ಅಂದ್ಬಿಟ್ಟು ನೋಡಿ, ಇಲ್ಲಿದೆ ನೋಡಿ ತೋಟ. ಈ ಸುತ್ತಮುತ್ತಲೆಲ್ಲ 1.5 ಎಕರೆ 2 ಎಕರೆ ಬರುತ್ತೆ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಇದೆಲ್ಲ ಹುಲ್ಲು ಹಾಕಿದ್ದೀನಿ. ಹುಲ್ಲು ನೋಡಿ, ಜೋಳದ ಗಡ್ಡೆ ಮಾಡಿ, ಮುಂದೆ ಜೋಳಗಡ್ಡೆ ಇದೆ, ಅದ್ ಹಾಕಿದ್ನಿ. 5 ಹಸು ಸಾಕಾಗಲ್ಲ. ನಮ್ಮ ಮಿಸ್ಸಸ್ ಅವ್ರು ನನ್ಗೆ ಎಂಕರೇಜ್ ಮಾಡಿದ್ರು, ಹೆಂಗು ಇದ್ ಮಾಡ್ತಾ ಇದೆಯಲ್ಲ, ಇರ್ಲಿ ಕೋರ್ಟ್ ಯಾವಾಗ ಆಗುತ್ತೆ ಕೋರ್ಟ್ ಹಾಕ್ಬಿಟ್ಟು ಅದ್ ನೋಡೋಣ ಅನ್ಬಿಟ್ಟು ನಮ್ಮ ಮಿಸ್ಸಸ್ ಆಯ್ತ್ರಿ, 4 ಹಸು ಇದೆಯಲ್ಲ, ಇನ್ನೊಂದ್ 2 ತಗೊಂಡ್ಬಂದ್ವಿ. ಹಂಗೆ 2 ತಗೊಂಡ್ಬಂದ್ವಿ. ಅವಾಗ 25-30 ಲೀಟರ್ ಹೊತ್ತಿಗೆ ಹಾಲು ಹಾಕಿದ್ವಿ. ಅವಾಗ 700-800 ಬರ್ತಾ ಇತ್ತು. 700-800 ರೂಪಾಯಿ ಏನ್ ಸಾಕು? ಹೆಂಗೋ ಈಗ 1 ಹಸು ಇದ್ರೂ ಹಾಲು ಕರಿಬೇಕು, 5 ಹಸು ಇದ್ರೂ ಹಾಲು ಕರಿಬೇಕು, 10 ಹಸು ಇದ್ರೂ ಹಾಲು ಕರಿಬೇಕು, 1 ಹಸು ಇದ್ರೂ ಮೇಯ್ಕೋಬೇಕು, 5 ಹಸು ಇದ್ರೂ ಮೇಯ್ಕೋಬೇಕು, ತೊಳೆಯೋದು. ಅದೇ ಕೆಲಸದಲ್ಲಿ ಇದ್ವಲ್ಲ ನಾವು. ಬೇರೆ ಕೆಲಸ ಇಲ್ವಲ್ಲ. ಬೇರೆ ಕೆಲಸ ಹೋಗ್ಬಿಟ್ಟು ಅಣ್ಣ ಕೆಲಸ ಕೊಡಿ ಅಣ್ಣ, ನಿಮ್ಮ ಹತ್ರ ಕೆಲಸ ಖಾಲಿ ಇದೆ ಅಂತ ಹೇಳಂಗಿಲ್ವಲ್ಲ, ಕೇಳಂಗಿಲ್ವಲ್ಲ. ನಮ್ ಕೆಲಸ ಆಯ್ತು ಮಾಡ್ರಿ ಅಂದ್ರು. ನೋಡ್ರಿ ಆಮೇಲೆ ಈಗ 4-5 ಇದ್ದಿದ್ದು ಈಗ 9 ಹಸು ಆಗಿದಾವೆ. 9 ಹಸು ಆಗಿದಾವೆ. ಆ ಕಡೆ ಕರುಗಳಿದಾವೆ, ಸೆಡ್ ಹಿಂದ್ಗಡೆ ಅವು 4 ಕರು ಇದಾವೆ. 4 ಕರು ಇದಾವೆ. ಅವು 1.5 ಲಕ್ಷಕ್ಕೆ ಕೇಳಿದ್ರು. ಈಗ ಕರುಗಳು 4ನ 1.5 ಲಕ್ಷಕ್ಕೆ ಕೇಳಿದ್ರು. ಈ 1 ವರ್ಷದಿಂದ 1.70ಕ್ಕೆ ಮಾಡಿದ್ದೀನಿ. ಚಿಕ್ಕ ಕರುಗಳು 4 ಕರು. ಯಾಕೆ ಮಾರಿದೀನಿ ಅಂತಂದ್ರೆ ಜಾಗ ಅಭಾವ ಇದೆ. ನೋಡಿ, ಇಲ್ಲಿ ನಾನು 21 ಹಸು ಕಟ್ಬೋದು. ಇಲ್ಲಿ ಈ ಸೆಡ್ ಅಲ್ಲಿ 21 ಹಸು ಕಟ್ಬೋದು. ಇದು ಗಾಳಿ ವಾತಾವರಣ ತುಂಬಾ ಮುಖ್ಯ ಹಸುಗಳಿಗೆ. ಊರಿಂದ ಆಚೆ ಇರಬೇಕು ಹಸುಗಳು. ಯಾಕೆ ಸರ್ ಆತರ? ವೀಟ್ ಜಾಸ್ತಿ, ಬಿಸಿಲು ಓವರ್ ವೀಟ್ ಜಾಸ್ತಿ, ಗಾಳಿಯಮ್ಮ ಬರ್ತದೆ, ಆಗಲ್ಲ, ಹಸು ತುಡ್ಕೊಳ್ಳಲ್ಲ. ಈ ಬೇಸಿಲ್ಗೆ ಹಸು ತೊಳ್ಕೊಳ್ಳಲ್ಲ. ಅದ್ ನೋಡಿ ಎಲ್ಲ ನೋಡಿ ಫ್ಯಾನ್ಗಳು ಹಾಕಿದ್ದೀನಿ. ಹಸುಗಳಿಗೂ ಫ್ಯಾನ್ಗಳು ಹಾಕಿದ್ದೀನಿ. ಅದು ಸಾಕಾಗಲ್ಲ, ಗಾಳಿ ಸಾಕಾಗಲ್ಲ. ಡಾಕ್ಟರ್ ಫೋನ್ ಮಾಡಿದ್ರೆ ಇವತ್ತು ಕೂಪನ್ ಹಾಕಿದ್ರೆ 4 ಗಂಟೆಗೆ ಬರ್ತಾರೆ ಅವ್ರು. ಅರ್ಜೆಂಟ್ ಡಾಕ್ಟರ್ ಬರಲ್ಲ. ಆತರ ತೊಂದರೆಗಳು. ಅದಕ್ಕೇನ್ ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟ್ ಮಾಡ್ಕೋಬೇಕು. ನಮ್ ಕೈಲಿ ಆಗುತ್ತಾ ಇಷ್ಟು ಮಾಡ್ಬೋದು ಅನ್ನೋ ಇದಿದ್ರೆ ಮಾಡ್ಬೇಕು. ಆಯ್ತು, 600 ಮಾಡ್ಕೊಂಡೆ. ಮೊನ್ನೆ 4 ಕರು ಇದೆ ನೋಡ್ರಿ, ಅದು 1.5 ಲಕ್ಷಕ್ಕೆ ಕೇಳಿದ್ರು 4 ಕರು. ಮತ್ತೆ ಈ ಚಿಕ್ಕ ಕರುಗಳು ಇದೆ ನೋಡ್ರಿ, ಅಲ್ಲಿ ನೋಡಿ ಚಿಕ್ಕ ಕರುಗಳು, ಇವು 4 ಇದಾವೆ. ಈ ಬ್ಯಾಚ್ 4 ಕರು. ಒಂದೇ ಈ 9 ಹಸು ಏನಿದೆ, 9 ಹಸುನು ಒಂದೇ ಸರಿ ಹಾಲು ಕೊಡೋದಿಲ್ಲ.
ಒಂದೇ ಸರಿ ಸಮಾನ ಕೊಡೋದಿಲ್ಲ. ಅವಾಗ ಒಂದೇ ಸರಿ ಸಮಾನ ಹಾಲು ಕೊಡ್ತೇವೆ ಅಂದ್ರೆ ಅವಾಗ ನಾವು ಸ್ಟಾರ್ಟಿಂಗ್ ಒಂದು ಲಾಭ ಬರುತ್ತೆ. ಒಂದು 4-5 ತಿಂಗಳಾದ್ಮೇಲೆ ಎಲ್ಲ ಕಡಿಮೆ ಆಗ್ಬಿಡ್ತಾವಲ್ಲ, ಅವಾಗ ಲಾಸಸ್ ಆಗುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಸರಿಯಾಗಿ ಬುಸ ಒಳ್ಳೆ ಟೈಮ್ಗೆ ಬುಸ ಕೊಡಲ್ಲ, ಅದಕ್ಕೇನು ಮೇವು ಕೊಡಲ್ಲ ನಾವು. ಯಾಕೆ ಮೇವು ಕೊಡಲ್ಲ ಅಂದ್ರೆ ಆಲ್ರೆಡಿ ಅವು ಹಾಲು ಕಡಿಮೆ ಆದಾಯ ಬರ್ತಾ ಇಲ್ಲ. ಅವಾಗ ನಾವ್ ಯಾವ್ದೇ ಕಾರಣಕ್ಕೆ ಏನ್ ಮಾಡ್ಬೇಕಂತಂದ್ರೆ ಆ ಹಸು ಮೇಸರು ಫಸ್ಟ್ 1, 2 ಅಥವಾ 3ರಿಂದ ಶುರು ಮಾಡ್ಬೇಕು. ಇವು ಹಾಲು ಕರಿತಾ ಇದಾವ, ಅವು ತುಂಬಾಗಿರ್ಬೇಕು. ಇನ್ನೊಂದ್ 2-3 ಡೈಲಿ ಹಾಲು ಹೋಗ್ತಾ ಇರ್ಬೇಕು. ಒಂದು ದಿವಸನು ತಪ್ಪಬಾರ್ದು. ಹಾಲು ಅದು 5 ಲೀಟರ್ ಆಗ್ಲಿ ಹೋಗ್ತಾ ಇರ್ಬೇಕು. ಇದ್ರಲ್ಲಿ ನಾವು ಕೋಟಿಗಳು ಮಾಡ್ತೀವಿ, ಲಕ್ಷಗಳು ಮಾಡ್ತೀವಿ ಅನ್ನೋ ಸುಳ್ಳು. ಒಬ್ರ ಹತ್ರ ಹೋಗದೆ 500ಕ್ಕೂ 1000ಕ್ಕೂ 2000ಕ್ಕೂ ಒಬ್ರ ಹತ್ರ ಹೋಗದೆ ನಮ್ಮ ಜೀವನ ಉಳಿಸ್ಕೊಂಡು ನಮ್ಮ ಮಾನ ಮರ್ಯಾದೆ ಕಾಪಾಡ್ಕೊಂಡು ಜೀವನ ನಡೆಸಬಹುದು, ನೆಮ್ಮದಿಯಾಗಿ ಜೀವನ ಮಾಡಿಸ್ಬೋದು, ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ನಾವು ಕೋಟಿ ಗಟ್ಟಲೆ ಮಾಡ್ಬಿಡ್ತೀನಿ, ನಾನು ಸೈಟ್ ತಗೊಂಡ್ಬಿಡ್ತೀನಿ, ಮನೆ ಕಟ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಆ ತರ ಮಾಡ್ಬೇಕಂತಂದ್ರೆ ಯಾವ್ದನ್ನ ಇನ್ನ ಬ್ಯಾಂಕ್ಗಳಲ್ಲಿ ಒಂದು 50 ಲಕ್ಷ 100 ಲಕ್ಷ ತಗೊಂಡು ಎತ್ಕೊಂಡು ನಮ್ಗೆ ಏನ್ ಬೇಕೆಲ್ಲ ಮಾಡ್ಕೊಂಡು ಅದ್ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ಅದು ಅಸಾಧ್ಯದ ಮಾತು, ಅದು ಅಸಾಧ್ಯ ಮಾತು. ನಾಳೆ ಬೆಳಗ್ಗೆ ಆ ರೀತಿ ಆಯ್ತು ಅನ್ಕೋ, ಎಲ್ಲರೂ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ, ಎನ್ಕ್ವೈರಿ ಮಾಡ್ಕೊಳ್ತಾರೆ, ಬರ್ತಾರೆ ಇಲ್ಲಿಗೆ, ಎಲ್ಲರೂ ಎನ್ಕ್ವೈರಿ ಮಾಡ್ಕೊಂಡ್ಬಿಡ್ತಾರೆ. ನಮ್ಗೆ ಏನು ಉಳಿಯಲ್ಲ, ಮಾನ ಮರ್ಯಾದೆ ಹೋಯ್ತಾ, ದುಡ್ಡು ಹೋಯ್ತಾ, ಏನು ಉಳಿದಿದ್ದೇನು, ಏನು ಇಲ್ಲ. ಬೇಡ, ಇವತ್ತು ನಾವು ದುಡಿತಾ ಇದ್ವಿ, ಅದೇ ನಮ್ಗಿದು ಎಷ್ಟಿದ್ರೆ ಅಷ್ಟು ಸಾಕು, ಲಾಸ್ ಅಂತೂ ಆಗಲ್ಲ. ಹಂಗನ್ಬಿಟ್ಟು ಹೆಚ್ಚಾಗಿ ಲಾಭನೂ ಇಲ್ಲ. ನಮ್ ಜೀವನಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು, ನಮ್ ಶಕ್ತಿ ಅದು. ಆಯ್ತಾ? ಇದು ಇನ್ನೊಂದೇನಂತಂದ್ರೆ ಆಗ್ಲೇ ಹೇಳಿದ್ನಲ್ಲ, 4 ಹಸು ಹಾಲು ಕರಿತಾ ಇದ್ರೆ 4 ಹಸು ನಿಂತು ಬಂದಿರ್ಬೇಕು, ತುಂಬಾಗಿರ್ಬೇಕು. ತುಂಬ ಬಂದ್ರೆ ಆಗ ನಮ್ಗೆ ಅನುಕೂಲ. ಅದ್ರಲ್ಲಿ ಏನು ಅಂತಂದ್ರೆ ಕರುಗಳು, ಹೆಣ್ಣು ಕರುಗಳು ಕೊಟ್ರೆ ನಮ್ಗೆ ತುಂಬಾ ಅನುಕೂಲ. ಆಗ್ಲೇ ಹೇಳಿದ್ನಲ್ಲ, ಆಗ್ಲೇ 6 ಕರು ಕೊಟ್ಟು 1,70,000 ಮಾರ್ದೆ. ಈಗ 4 ಕರು ಇದಾವೆ. ಈಗೆಲ್ಲ ಚೇಂಜ್ ಆಗ್ಬಿಟ್ಟಿದೆ. ಈಗ ಬರೀ ಹೆಣ್ಣು ಕರು ಕೊಡೋಕೆ ಇದೆ, ಆತರ ಮಾಡಿದಾರೆ. ಬರೀ ಹೆಣ್ಣು ಕರುನೇ 7 ಹೆಣ್ಣು ಕರುಕ್ಕೆ ಕೊಡಕ್ಕೆ ಒಂದು ಇದು ಮಾಡಿದ್ದಾರೆ. ಬರುತ್ತೆ ಆತರ ಇದೆ ಬಂದಿದೆ, ತಂತ್ರಜ್ಞಾನದಿಂದ ಬಂದಿದೆ. ವಿಜ್ಞಾನ ತುಂಬಾ ಮುಂದುವರೆದು ಬಿಟ್ಟಿದೆ. ಹೆಣ್ಣು ಕರು ಬೇಕಂದ್ರೆ ಹೆಣ್ಣು ಕರುನೇ ಸೈಜ್ ಮಾಡ್ತಾರೆ. ಜಾಸ್ತಿ ಆಗುತ್ತೆ ಸರ್? ಏನಿಲ್ಲ, ಸೇಮ್ 200 ರೂಪಾಯಿ ತಗೊಳ್ತಾರೆ. 200 ರೂಪಾಯಿ ತಗೊಳ್ಳೋದು. ಅವ್ರೇನು ಅದಕ್ಕೆ ಹೆಣ್ಣು ಕರು ಅಂದ್ಬಿಟ್ಟು ಅದೇನ್ ತಗೊಳಲ್ಲ. ಇತ್ತೀಚೆಗೆ ಬರ್ತಾ ಇರೋದು ಅಲ್ಲಿ ಏನೋ ನಾನು ಕೇಳ್ಪಟ್ಟೆ, ಯೂಟ್ಯೂಬ್ ಅಲ್ಲಿ ನೋಡಿದೀನಿ. ಇಲ್ಲ ಕೋಲಾರ ಹತ್ರ ಯಾವ್ದೋ ಹಳ್ಳಿಗಳಲ್ಲಿ ಗಿರ್ನಳ್ಳಿ ಎಲ್ಲೋ ಅಂತ ಅಲ್ಲಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಏನೋ ನಾನು ಏನೋ ಸಕ್ಸಸ್ ಆಗಿದೆ ಅಂತಾರೆ. ಏನೋ ಅದ್ರ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಸುಮ್ನೆ ಇರೋದನ್ನ ನಾವು ಇದೆ ಅಂತ ಹೇಳುದು, ಇಲ್ಲದನ್ನ ಇದು ಇಲ್ಲ ಅಂತ ಹೇಳುದು, ಆತರ ಇಲ್ಲ. ನನ್ನ ಅನುಭವ ಪ್ರಕಾರ ನಾನ್ 4 ವರ್ಷ ಇದು ಸಂಪೂರ್ಣವಾಗಿ 4 ವರ್ಷದಿಂದ ಈ ಕೆಲಸ ನಾನು ಮಾಡ್ತಾ ಇರೋದು. 4 ವರ್ಷದಿಂದ ಮಾಡ್ತಾ ಇದ್ದೀನಿ. ಕರೋನಾ ಟೈಮಲ್ಲಿ ಮುಷ್ಕರ ಆಯ್ತಲ್ಲ, ಆ ಟೈಮಿಂದ ಕೆಲಸ ಮಾಡ್ತಾ ಇದ್ದೀನಿ. ಏನ್ ನನಗೂ ಒಂದು 4-5 ಲಕ್ಷ ಸಾಲ ಇತ್ತು, ಸಾಲ ತೀರಿಸ್ಕೊಂಡಿದ್ದೀನಿ. ನೋಡಿ, ಈ ಶೆಡ್ಗೆ ಒಂದು 7 ಲಕ್ಷ ಹಾಕಿದ್ದೀನಿ. 7 ಲಕ್ಷ ಹಾಕಿದ್ದೀನಿ. ಸ್ವಂತ ಒಬ್ರ ಹತ್ರ ನಾನು ತಗೊಂಡಿಲ್ಲ, ಕಾಸು 1 ರೂಪಾಯಿ ತಗೊಂಡಿಲ್ಲ. ಸ್ವಂತ ನಾನು ದುಡ್ದಿದ್ದು ಚೀಟಿ ಕಟ್ಕೊಂಡು ನೋಡಿ ಇಷ್ಟು ಸೆಡ್ ಹಾಕಿ ನೋಡಿ, ಹೊರಗಡೆ ಸೆಡ್ ಹಾಕಿದ್ದೀನಿ, ಸ್ವಂತ ಮಾಡ್ಕೊಂಡಿದ್ದೀನಿ. ಈ ಸ್ವಂತ ಮಾಡ್ಕೊಂಡಿದ್ದೀನಿ. ಒಂದೊಂದೇ ತಗೊಳ್ತಾ ಇರೋದು. ಈ ನೋಡಿ ಚಾಪ್ ಕಟ್ರು, ಮೊನ್ನೆ 20,000 ಕೊಟ್ಟು ಚಾಪ್ ತಗೊಂಡೆ ನೋಡಿ. ಮೊನ್ನೆ 3-in-1 ಹಾಲ್ ಕರೆ ಮಿಷನ್, 3-in-1 ಇದು ಹಾಲ್ ಕರೆ ಮಿಷನ್ ಇದು ತಗೊಂಡಿದ್ದೀನಿ. ಇದು 24 hours ಕರೆಂಟ್ ಇರ್ಬೇಕು. ಕರೆಂಟ್ ಇಲ್ಲ ಅಂತಂದ್ರೆ ಪೆಟ್ರೋಲ್ ಯೂಸ್ ಮಾಡ್ಕೋಬಹುದು. ಪೆಟ್ರೋಲ್ ಯೂಸ್ ಮಾಡ್ಕೋಬಹುದು. ಪೆಟ್ರೋಲ್ ಯೂಸ್ ಮಾಡಿದ್ರೆ ಎನಿ ಟೈಮ್ ಯೂಸ್ ಮಾಡ್ತಾ ಇದ್ರೆ ಎಲ್ಲ ಅದಕ್ಕೆ ಹೊರಟೋಗ್ತದೆ. ನಮ್ಗೇನ್ ಬರುತ್ತೆ, ನಾವು ಕಷ್ಟ ಪಡ್ಬೇಕಲ್ಲ, ಅದಕ್ಕಂತಾನೆ ಇದೀವಲ್ಲ, ಸಂಪಾದನೆಗಂತ ನಾವ್ ಇರೋದು. ಮೋಜು ಮಸ್ತಿಗಲ್ಲ, ನೋಡ್ಕೊಳಕಲ್ಲ. ನಾವು ಸಂಪಾದನೆ ಮಾಡ್ಕೋಬೇಕಂತ ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರೆ ಅವ್ರು ಸುಮ್ನೆ ಕುಂಡಿಸ್ಕೊಂಡು ಕೆಲಸ, ಅಲ್ಲೇ ಕೆಲಸ ಇಲ್ಲಿ ಮಾಡು. ಬೆಳಗ್ಗೆ 2 ಗಂಟೆ, ಸಂಜೆ 2 ಅವರ್, 4 ಅವರ್ ರಾಜನಂಗ್ ಕೂತ್ಕೊಂಡು 9 ಗಂಟೆಗೆ 10 ಗಂಟೆ ಕೆಲಸ ಮುಗಿತಾ, ಸಂಜೆ 5 ಗಂಟೆ ರಾಜನಂಗ್ ಎಲ್ಲಾದ್ರೂ ಇರು, ಕೆಲಸ ಆಗುತ್ತೆ. ಹಾಗೆ ಆಗುತ್ತೆ. ಅಂದ್ರೆ ಜವಾಬ್ದಾರಿ ಬೇಕು, ಜವಾಬ್ದಾರಿ ಮತ್ತೆ ನಿಷ್ಠೆಯಿಂದ ಮಾಡ್ಬೇಕು. ತುಂಬಾ ಜವಾಬ್ದಾರಿ ಬೇಕು. ಇವಂದ್ರೆ ತುಂಬಾ ಸೂಕ್ಷ್ಮ ಇವೆಲ್ಲ ಹಸುಗಳು. ಈ ಬಾವ್ ಆಗ್ಬಿಡ್ತವೆ, ಬಾವ್ ಆಗಿದ್ರೆ ಕಷ್ಟ ಆಗ್ಬಿಡ್ತವೆ, ಹಾಲ್ ಡ್ರಾಪ್ ಆಗುತ್ತೆ, ಮತ್ತೆ ಕಲ್ಬಾವ್ ಬಂದ್ಬಿಡ್ತದೆ. ಆ ಕಲ್ಬಾವ್ ಬಂದ್ರು ಆಗೋದಿಲ್ಲ, ಒಂದ್ ತೊಟ್ಟು ಫೇಲರ್ ಆಗ್ಬಿಡ್ತದೆ. ಬರೀ 70,000 ಹಸುನ ಬರೀ 10-15,000 20,000 ಕೊಟ್ಬಿಡ್ಬೇಕು. 20,000ಕ್ಕೂ ತಗೊಳಲ್ಲ ಕಲ್ಬಾವ್ ಆದ್ರೆ. ಈ ಮಾಮೂಲಿ ಬಾವ್ ಆದ್ರೆ ಏನೋ ಅನ್ಕೋಬಹುದು, ಏನೋ ಡಾಕ್ಟರ್ ಕೂಪನ್ ಹಾಕ್ಸೋ, ಇಲ್ಲಾಂದ್ರೆ ಕಲ್ಬಾವ್ ಇನ್ನೊಂದ್ ಮತ್ತೊಂದು ಏನೋ ಒಂದು ಆಯಿಂಟ್ಮೆಂಟ್ ಹಾಕಿ ಏನೋ ಮಾಡ್ಕೋಬಹುದು. ಇನ್ನು ಕೆಚ್ಚಲ್ ಬಾವ್ ಆದ್ರೆ, ಕಲ್ಬಾವ್ ಆದ್ರೆ ತುಂಬಾ ಇದು ಅಲ್ಲಿ ಬರಲ್ಲ. ಅದ್ರಲ್ಲಿ ಒಂದ್ ತೊಟ್ಟಲ್ ಬರಲ್ಲ, 3 ತೊಟ್ಟಲ್ ಬರುತ್ತೆ, ಕಡಿಮೆ ಬರುತ್ತೆ. ಮತ್ತೆ ಹಸು ಏನ್ ನೋಡ್ರಿ, ಬನ್ರಿ ನೋಡಿ ಹೇಳ್ತೀನಿ ನೋಡ್ರಿ. ಇದು
60,000 ರೂಪಾಯಿ ಹಸು ಇದು. ನನ್ನ ಹತ್ರ 4 ಸೂಲ್ ಆಗಿದೆ ಸರ್. ಇದು 4 ಸೂಲು 4 ಸೂಲ್ ಆಗಿದೆ. ಏನಾಗ್ಬಿಡ್ತು ಅಂತಂದ್ರೆ ಕೆಲವು ಡಾಕ್ಟರ್ ಹೇಳಿದ್ರು, ನೀವು ಕರು ಹಾಕಿದಾಗ ಸ್ವಲ್ಪ ಕರಿಬೇಕು ಹಾಲು ಅಂತ. ಸಂಪೂರ್ಣವಾಗಿ ಹಾಲು ಕರಿಬಾರ್ದು. ಸ್ವಲ್ಪ 3 ದಿವಸ ಸಂಪೂರ್ಣವಾಗಿ ಹಾಲು ಕರಿಬಾರ್ದು, ಸ್ವಲ್ಪ ಕರಿಬೇಕು. ಯಾಕೆ ಸರ್ ಹತ್ರ ಹೇಳ್ತೀನಿ, ಅದು ನನಗೆ ಗೊತ್ತಿರ್ಲಿಲ್ಲ. ನಾನು ಡಾಕ್ಟರ್ನ ಕೇಳಿದೆ, ಸರ್ ಯಾಕೆ ಸರ್ ಈ ತರ ಅಂದ್ ಯಾಕೆ ಅವಾಗ ಗೊತ್ತಾಯ್ತಂದ್ರೆ ಮೊದಲು ಡಾಕ್ಟರ್ ಹೇಳಿದ್ರು, ನೋಡ ಆ ಹಸುಗೆ ಆ ತರ ಆದಾಗ ಎದ್ದೇಳಿಲ್ಲ, ಸ್ವಲ್ಪ ಕಾಲುಗಳೆಲ್ಲ ಇದಾಗ್ಬಿಡ್ತದೆ, ಗಿಣ್ಣಾಲು ಅಂತಾರ ಅದನ್ನ. ಆ ಕ್ಯಾಲ್ಸಿಯಂ ಹಾಲು ಮೊದಲು ಈ ಬಿಟ್ಟಿರ್ತಾವಲ್ಲ ನಾವು ಏನು 2.5 ತಿಂಗಳು 3 ತಿಂಗಳು ಬಿಟ್ಟಿರ್ತೀವಲ್ಲ, ಆ ಗ್ಯಾಪ್ ಅಲ್ಲೇ ಅದು ಅಷ್ಟು ಅಂಶವಿರುತ್ತೆ ಅದ್ರಲ್ಲಿ ಹಾಲಲ್ಲಿ ಒಳ್ಳೆ ಪೋಷಕಾಂಶ ಹಾಲಿರ್ತದೆ. ಎಲ್ಲರೂ ಹೇಳ್ತಾರೆ ಜನ, ನಾನ್ ಗಿಣ್ಣಾಲ್ ಕೊಡು ಗಿಣ್ಣು ಮಾಡ್ತೀನಿ. ಯಾಕಂತಂದ್ರೆ ಆ ಹಸುಲಲ್ಲಿ ಆ 3 ತಿಂಗಳು ಬಿಟ್ಟಿರೋದ್ರಲ್ಲಿ ಆ ಹಸುಲ್ ಅಷ್ಟು ಪೋಷಕ, ಆ ಹಾಲಲ್ಲಿ ಅಷ್ಟು ಪೋಷಕಾಂಶ ಇರ್ತದೆ ಆ ಗಿಣ್ಣಾಲಲ್ಲಿ. ಆ ಗಿಣ್ಣಾಲ್ ಬರೋದು 3 ಲೀಟರ್ ಬರೀ ಅಷ್ಟೇ. ಬರೀ 2 ರಿಂದ 3 ಲೀಟರ್ ಬರೋದು ಗಿಣ್ಣಾಲು. ಆ ಹಸು ಬರೋದ್ಲಿ ಹಾಲು ಎಷ್ಟು 10 ರಿಂದ 12 ಲೀಟರ್ ಬರ್ತದೆ. ಇದು 10 ರಿಂದ 12 ಲೀಟರ್ ಬರ್ತಾ ಇತ್ತು ಹಾಲು. ಗಿಣ್ಣಾಲ್ ಬರೋದು 3 ಲೀಟರ್. ಆ 3 ಲೀಟರ್ ಅಲ್ಲಿ ಅರ್ಧ ಬಿಟ್ಬಿಡ್ಬೇಕಂತಾರೆ. ಯಾಕೆ ಸರ್ ಬಿಡ್ಬೇಕು ಅಂತ ಕೇಳಿದಾಗ, ಇಲ್ಲ ಈ ತರ ಹಸುಗಳಿಗೆ 5ನೇ ಸೂಲು 6ನೇ ಸೂಲು ಆದಾಗ ಅದಕ್ಕೆ ಶಕ್ತಿ ಇರೋದಿಲ್ಲ, ಪ್ರೋಟೀನ್ಸ್ ಇರೋದಿಲ್ಲ, ನೀವು ಸರಿಯಾದ ಸಮಯಕ್ಕೆ ಅದಕ್ಕೆ ಪ್ರೋಟೀನ್ ಇನ್ನೊಂದು ಮತ್ತೊಂದು ಮಾಡಿಸೋದಿಲ್ಲ. ಮೇವ್ ಎಷ್ಟೇ ಹಾಕಿರ್ಲಿ ಅದಕ್ಕೆ ಪ್ರೋಟೀನ್ ಕೊಡ್ಬೇಕು. ಅದಕ್ಕಂತ ಬಂದಿದೆ ಈಗ ಪ್ರೋಟೀನ್ಸ್ ಪೌಡರ್ಸ್ ಎಲ್ಲ ಬಂದಿದೆ. ಕ್ಯಾಲ್ಸಿಯಂ ಅಲ್ಲಿ ನೋಡ್ರಿ ಬಾಟ್ಲ್, ಕ್ಯಾಲ್ಸಿಯಂ ಆ ತರ ಬಾಟ್ಲ್ ಹಾಕ್ಬೇಕು ನಾವು. ಅವಾಗ ನಾವು ಸಮಯಕ್ಕೆ ಹಾಕಲ್ಲ, ಏನಿಲ್ಲ ಬಿಡು ಇನ್ನೂ 1-2 ಸಾಯಿ ಸೂಲು ಅಂತ ನಾವು ನೆಗ್ಲಿಜಿಬಲ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನೆಗ್ಲಿಜಿಬಲ್ ಮಾಡಬಾರ್ದು. ಹಸುಗಳಲ್ಲಿ 4ನೇ ಸೂಲು 5ನೇ ಸೂಲು ಅಂತಂದ್ರೆ ಕೇರ್ ತಗೊಳ್ಳೇಬೇಕು. ನೋಡಿ ಈ ತರ ಮನೆ ಬನ್ನಿ ನೋಡಿ, ನೋಡಿ ಸರ್, ಇದು 4 ತೊಟ್ಟಿದ್ದು ಒಟ್ಟು ಇದಕ್ಕೆ 7 ತೊಟ್ಟಿದೆ. ಇದಕ್ಕೆ 7 ತೊಟ್ಟಿದೆ. 4 ತೊಟ್ಟಲ್ಲಿ ನಾನು ಹೇಳ್ತೀನಿ. ಮೊನ್ನೆ ರೀಸೆಂಟ್ ಆಗಿ ಏನಂತಂದ್ರೆ 2 ತಿಂಗಳಾಯ್ತು ಕರು ಹಾಕಿದೆ. ಆ ಕರು ಅದರದೇ ಕರು ಅಲ್ಲಿದೆ ನೋಡಿ, ಅಲ್ಲಿದೆ ಕರು, ಪ್ಯಾಚಸ್ ಕರು ನೋಡಿ. ಇದೆಲ್ಲ ಹಾಲು ಚೆನ್ನಾಗಿ ಬರ್ತಾ ಇತ್ತು ನೋಡಿ. ಈ ತೊಟ್ಟಲ್ಲಿ ನೋಡಿ ಬರ್ಲಿಲ್ಲ ನೋಡಿ, ಹಿಂಗ ಈ ತರ ಆಗ್ಬಿಡುತ್ತೆ ತೊಟ್ಟು, ಚಿಕ್ಕದಾಗಿ ಇಷ್ಟ ಆಗ್ಬಿಡುತ್ತೆ, ಏನು ಮಾಡಲ್ಲ, ಚಿಕ್ಕದಾಗ್ಬಿಡುತ್ತೆ. ಅದ್ರಲ್ಲಿ ಒಂಚೂರು ಹಾಲು ಡ್ರಾಪ್ ಬರಲ್ಲ. ಅದೇನ್ ಗೊತ್ತಾ, ಕಲ್ಲು ಬಾವು. 12 ಲೀಟರ್ ಹಸು ಹಾಲು ಈಗ ಬರೀ 4 ಲೀಟರ್ ಬರ್ತಾ ಇದೆ. ನಾ ಇದೇನ್ ಮಾಡ್ಲಿ? ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಮಾರ್ಬೇಕು ಅಂತಾರೆ. ಮಾರಕ್ಕೆ ಎಷ್ಟು ತಗೊಳ್ತಾರೆ? ಕಡಿಮೆ ಕೇಳ್ತಾರೆ. ಅವ್ರೇನು ಸುಮ್ನೆ ಅವರು ಈ ಆಸಕ್ತಿ ತಗೊಂಡೋಗ್ತಾರ? ಅವ್ರು ಮೇಸೋದಕ್ಕೆ ತಾನೇ ಲಾಸ್ ಮಾಡ್ಕೊಳ್ತಾರ? ಇಲ್ಲ. 10,000 8,000 ಕೊಡಕ್ ಆಗ್ತದ? ಇದ್ದೋಗ್ಲಿ ಬಿಡಿ. 70,000 ಹಸು ಏನ್ ಮಾಡೋದು? ಬೇಡ, ಕೊಡೋದು ಬೇಡ. ಇದ್ರಿಂದ ಹೆಣ್ಕರು ಆಗ್ತಾ ಇದೆ. ಯಾವಾಗ್ಲೂ ಹೆಣ್ಕರು ಕೊಡ್ತಾ ಇದ್ದ. 4 ಹೆಣ್ಕರು ಕೊಟ್ಟಿದೆ ನೋಡಿ, ಈಗಲೂ ಹೆಣ್ಕರು ಕೊಟ್ಟಿದೆ. ಅದಕ್ಕೆ ಹೆಣ್ಕರು ಕೊಳ್ಳಿ, ನನಗೆ ಪಿಕಪ್ ಆಗುತ್ತೆ. ಆ 1 ತೊಟ್ಟಲ್ ಹೋದ್ರೆ ಏನಾಯ್ತು, ಇನ್ 3 ತೊಟ್ಟಲ್ ಬರ್ತದೆ, ಬರೀ ಸಾಕು 10 ಲೀಟರ್ ಕೊಡೋ ಹಾಲು 7 ಲೀಟರ್ ಬರುತ್ತೆ, 6 ಲೀಟರ್ ಬರುತ್ತೆ, ಬಿಡು ಇನ್ 3 ಲೀಟರ್ ಏನ್ ಮಾಡಕ್ಕಾಗತ್ತೆ? ಆ ಕರುವಲ್ಲಿ ಬರುತ್ತೆ. ಆ ಕರು ಬೇಕು ಬೆಸ್ಟ್, ನಮ್ಗೆ ಆ ಕರು ಮಾಡ್ಕೊಂಡ್ರೆ ಅದ್ರಲ್ಲೇ ಬರುತ್ತೆ ಆ ದುಡ್ಡು. ಈಗ ಏನಪ್ಪಾ ಇದು 3 ಲೀಟರ್ ಇಲ್ಲಿ ಲಾಸ್ ಆಯ್ತಂದ್ರೆ ಆ ಕರುವಲ್ಲಿ ಬರುತ್ತೆ. ಕರೆಕ್ಟ್ ಅದು 1 ವರ್ಷ ಕರೆಕ್ಟ್ ನಾವು ಮೇಸ್ಕೊಂಡ್ಬಿಟ್ರೆ ಒಂದು 70 ರಿಂದ 1 ಲಕ್ಷವರೆಗೂ ಬರುತ್ತೆ ಕರು. ಆ ತರ ಕರು, ಆ ತರ ಯೋಚನೆ ಮಾಡ್ಬೇಕು ನಾವು. ಒಳ್ಳೆ ಪ್ಯಾಚಸ್ ಆಗ್ತದೆ, ಒಳ್ಳೆ ಪ್ಯಾಚ್, ಎಲ್ಲ ಪ್ಯಾಚಸ್ ಆಲ್ಮೋಸ್ಟ್ ಎಲ್ಲ ಪ್ಯಾಚಸ್ ಕೊಡೋದು. ಇದ್ರ ಇನ್ನೊಂದ್ ಏನ್ ಗೊತ್ತಾ, ಇವು ಹಾಲು ಕೊಡ್ತವೆ, ಫ್ಲಾಟ್ಗೆ ಬರಲ್ಲ, ಡಿಗ್ರಿಗೆ ಬರಲ್ಲ. ಈಗ ಮೈನ್ ಏನಾಗ್ಬಿಟ್ಟಿದೆ ಅಂದ್ರೆ ಫ್ಲಾಟ್ ಆಗ್ಬಿಟ್ಟು ಫ್ಲಾಟು ಅಂತಾರೆ. ಅದೇ ಅಂಶ ಹೇಳಿದ್ನಲ್ಲ ಆಗ್ಲೇ, ನೀರಿನಾಂಶ ಜಾಸ್ತಿ ಬರುತ್ತೆ, ಇದ್ರಲ್ಲಿ ಕ್ವಾಲಿಟಿ ಇರಲ್ಲ, ನೀರ್ ಕಲಬೆರಕೆ ಅದು ಇದೊಂದು ಏನ್ ಹೇಳ್ತಾರೆ. ರೈತರು ಸಾಮಾನ್ಯವಾಗಿ ನೀರ್ ಯಾರು ಹಾಕೋದಿಲ್ಲ, 100ಕ್ಕೆ ಒಬ್ರು ಕೂಡ ಹಾಕೋದಿಲ್ಲ. ಮೊದ್ಲು ಹಾಕ್ತಿದ್ರೇನೋ ಗೊತ್ತಿಲ್ಲ, ಆದ್ರೆ ಈಗ ನಿಜವಾಗ್ಲೂ ಹಾಕೋದಿಲ್ಲ. ಯಾಕಂದ್ರೆ ಈಗೆಲ್ಲ ಕಂಪ್ಯೂಟರ್. ಮೊದ್ಲು ಮುಚ್ಚಲದ ಆಡ್ತಾ ಇದ್ರು, ಆ ಕೊಳಪೆಲ್ಲ ಆಗ್ತಾ ಇತ್ತು, ಆ ಡಿಗ್ರಿ ಮೇಲಕ್ ಬರ್ಲಿ ಕೆಳಗ್ ಬರ್ಲಿ ಹಿಂಗ್ ಆಡ್ತಾ ಇದ್ರು, ಹೋಗ್ತಾ ಇದ್ರು. ಈಗೆಲ್ಲ ಕಂಪ್ಯೂಟರ್, ಏನ್ ಬರುತ್ತೆ ಅದೇ ಕ್ವಾಲಿಟಿ. ಈಗ 38 ರೂಪಾಯಿ 39 ರೂಪಾಯಿ ಬರ್ತದೆ ನನ್ಗೆ ಹಾಲ್ಗೆ, 1 ಲೀಟರ್ಗೆ. ಬೇರೆಯವ್ರಿಗೆ 32 34 ಬರುತ್ತೆ. ನನ್ನ ಹಾಲ್ಗೆ ಮಾತ್ರ 38 39. ಯಾಕೆ ಬರುತ್ತೆ ಗೊತ್ತಾ? ಎಲ್ಲಾ ಹಸುಗಳು ಒಂದೇ ಸರಿ ಇದ್ರೆ ನೀರಿನಾಂಶ ಜಾಸ್ತಿ ಬರುತ್ತೆ ಅಂತಾರೆ. ಯಾವಾಗ ಆ 8 ಹಸಲ್ಲಿ 1-2-3 ಹಸು ಕಡಿಮೆ ಹಾಲು ಬರ್ತದ, ಆ ಕಡಿಮೆ ಹಾಲಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ, ಫ್ಲಾಟ್ ಜಾಸ್ತಿ ಇರುತ್ತೆ. ಅದಕ್ಕೂ ಸಮ ಆಗುತ್ತೆ. ಇದು ಜೊತೆಗೆ ಒಂದು ಎಮ್ಮೆ ಇಟ್ಕೋಬೇಕು. ಎಮ್ಮೆ ಇರ್ಲೇಬೇಕು ನೋಡಿ. ಎಮ್ಮೆ ಇದೆ ನೋಡಿ, ಎಮ್ಮೆ ಕರು ಒಂದಿದೆ, ಎಮ್ಮೆ ಒಂದಿದೆ. ಎಮ್ಮೆ 10 ಲೀಟರ್ಗೆ 1 ಲೀಟರ್ ಎಮ್ಮೆ ಹಾಲು ಅಲ್ಲೇ ಹಾಕಿದ್ರೆ ಸಾಕು. 39 ರೂಪಾಯಿ 40 ರೂಪಾಯಿ ಬರುತ್ತೆ. 39 ರೂಪಾಯಿ 40 ರೂಪಾಯಿ ಬರುತ್ತೆ. ಯಾವಾಗ ಎಮ್ಮೆ ಹಾಕಲ್ಲ ಅವಾಗ ಫ್ಲಾಟ್ ಬರೋದಿಲ್ಲ. ಎಮ್ಮೆ ಹಾಲು ಹಾಕದೆ ಹೋದ್ರೆ ಎಮ್ಮೆ ಆಗ್ಲಕ್ಕೆ ಫ್ಲಾಟ್ ಬರೋದಿಲ್ಲ.
4.2 4.5 ಬರುತ್ತೆ. ಅದು ಎಮ್ಮೆ ಹಾಲು ಹಾಕ್ಲಿ 5.0 5.2 5.7 ಬರುತ್ತೆ. ಅಂದ್ರೆ 1 ಲೀಟರ್ ಮೇಲೆ 5 ರೂಪಾಯಿ ಜಾಸ್ತಿ ಆಯ್ತು ಎಮ್ಮೆ ಹಾಲ್ಗೆ. ಅಲ್ಲಿಗೆ 1 ಲೀಟರ್ ಮೇಲೆ 5 ರೂಪಾಯಿ ಜಾಸ್ತಿ ಅಂದ್ರೆ 10 ಲೀಟರ್ಗೆ ಎಷ್ಟಾಯ್ತು? 50 ರೂಪಾಯಿ ಆಯ್ತು. ನಾನು ಬೆಳಗ್ಗೆ 35 ಲೀಟರ್ ಹಾಕ್ತೀನಿ, ಸಂಜೆ 30 ಲೀಟರ್ ಇಲ್ಲ, ಒಟ್ಟು ಎಷ್ಟಾಯ್ತು? 70 ಲೀಟರ್ ಆಯ್ತು. 75 ಇಂಟು 5 ಎಷ್ಟಾಯ್ತು? ಆ ತರ ಲೆಕ್ಕ ಮಾಡ್ಕೊಳ್ತೀವಿ. ಓಕೆ. ಈಗ ಮಿನಿಮಮ್ ಒಂದು 10 ಲೀಟರ್ಗೆ 5 ರೂಪಾಯಿ ಅಂದ್ರೆ ಎಷ್ಟಾಯ್ತು? 50 ರೂಪಾಯಿ ಆಯ್ತು. 50 ರೂಪಾಯಿ. 30 ಲೀಟರ್ಗೆ 150 ರೂಪಾಯಿ. 150 ರೂಪಾಯಿ ಆಯ್ತು. ಒಂದು ದಿನಕ್ಕೆ 150 ರೂಪಾಯಿ ಅಂದ್ರೆ ತಿಂಗಳಿಗೆ ಎಷ್ಟಾಯ್ತು? 150 ಅಂದ್ರೆ 4,500 ಆಯ್ತು. 4,500 ಆಯ್ತು. 4,500 ಏನ್ ಕದ್ರ ಆಗುತ್ತಲ್ಲ? ಆಗುತ್ತೆ. ನೀನು 1 ಲೀಟರ್ ನೀರು ಬೆರೆಸಿದ್ರೆ ಎಷ್ಟು ಲಾಸ್ ಆಗುತ್ತೆ? ಹೌದು. ಅದಕ್ಕೆ ಮೈನು ಫ್ಲಾಟ್ ಅಂಶ ಮುಖ್ಯ. ಅದಕ್ಕೆ ಏನ್ ಹೇಳ್ತೀನಿ ಅಂತಂದ್ರೆ, ಯಾವಾಗ್ಲೂ ಒಂದೇ ಸಮ ಹಸು ಇರಬಾರ್ದು. ಒಂದು 4 ಕರಿತಾ ಇರ್ಬೇಕು, 4 ನಿಂತು ಬಂದಿರ್ಬೇಕು, ಇನ್ನು 1-2 ಸಂಪೂರ್ಣ ನಿಂತೋಗಿರ್ಬೇಕು. ಈ ರೀತಿ ಇದ್ರೆ ನಾವು ಹಸುಗಳು ಮೇಯಿಸ್ಬೋದು. ಸ್ವಂತ ಮತ್ತೆ ಮೈನ್ ಏನ್ ಗೊತ್ತಾ? ನೀರಾವರಿ ಬಹಳ ಮುಖ್ಯ. ನೀರಾವರಿ ಅತಿ ಹೆಚ್ಚು ನೀರಾವರಿ. ದಿನ ಹಸು ತೊಳಿಬೇಕು. ನೋಡಿ, ನನ್ನೆ ತೊಳೆದಿದ್ ನಾವು. ನೋಡಿ, ನನ್ನೆ ತೊಳೆದಿದ್ದೀನಿ. ಡೈಲಿ ತೊಳೆಯಕ್ಕೆ ನಮ್ ಕೈಲಿ ಆಗಲ್ಲ, ಪುರ್ಸೊತ್ತಾಗಲ್ಲ. ಡೈಲಿ ಕೆಲವ್ರು ಹೇಳ್ತಾರೆ ಡೈಲಿ ತೊಳಿಬೇಕು, ಅದೇ ಕೆಲಸದಲ್ಲಿ ಸುಳ್ಳು. ಏನಾಗಿದೆ ನೋಡಿ, ಈ ತರ ಸಗಣಿ ಇರುತ್ತಲ್ಲ, ಈ ಸಗಣಿ ಎತ್ಕೊಂಡ್ಬಿಡ್ಬೇಕು ನೀಟಾಗಿ ಎತ್ತಾಕೊಂಡ್ಬಿಟ್ರೆ. ಈಗ ಇವು ಮೇವ್ ಹಾಕಿದ್ದೀನಿ, ಈಗ ನಿಂತ್ಕೊಂಡಿರ್ತವೆ. ಕನಿಷ್ಠ ಪಕ್ಷ ಅಂದ್ರೂ 3 ಅವರ್ ನಿಂತಿರ್ತಾವೆ ಇವು. ಮಲಗಲ್ಲ. ಎಲ್ಲಿ ಮಲಗ್ತವೆ? ಈ ಕಡ್ಡಿ ಇದೆ ನೋಡಿ, ಮೇವ್ ಹಾಕಿದ್ದೀನಿ, ಹಿಂಗ್ ಮಲಗಲ್ಲ, ತಿಂತಾ ಇರ್ತವೆ. ಇನ್ನು 3 ಅವರ್ಗೆ ಅದು ಮಲಗೋದು. ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬಹುದು. ಎತ್ತಿ ಪಕ್ಕಕ್ಕೆ ಹಾಕೋಬಹುದು. ನೀನು ಹಾಕಿದ ತಕ್ಷಣ, ಸಗಣಿ ಹಾಕಿದ ತಕ್ಷಣ ಎತ್ತಾಕೋಬೇಕು ಏನು ನೆಸೆಸಿಟಿ ಇಲ್ಲ. ಆಗ್ದವಂಗೆ ನಾವ್ ಎತ್ತಕ್ ಆಗೋದಿಲ್ಲ. ನಾವ್ ಆತರ ಕೆಲಸ ಮಾಡಕ್ಕೂ ಆಗಲ್ಲ. ಮಾಡ್ಬೋದು, ಅದೇ ಕೆಲಸದಲ್ಲಿ ಇರ್ಬೇಕು. ರೆಸ್ಟ್ ಅಲ್ಲಿ ಅದೇ ಕೆಲಸ ಇದ್ರೆ ಬಿಟ್ಬಿಡು, 1-2 ಅವರ್ ಬಿಟ್ಬಿಡು, ಏನಾಗಲ್ಲ. ಇನ್ನೇನು ಮೇವ್ ಹಾಕಿದ್ದೀನಿ 1-2 ಅವರ್, ಆ ಸಗಣಿ ಎಲ್ಲ ಎತ್ತಾಕು. ದಿನಕ್ಕೆ 2 ಸರಿ ಎತ್ಕೊಂಡ್ಬಿಟ್ರೆ ಸಾಕು ಸಗಣಿ. ಕೊಟ್ಟಿಗೆ ಎಷ್ಟು ನೀಟಾಗಿರ್ಬೇಕಂದ್ರೆ ಅಷ್ಟು. ಏನ್ ಗೊತ್ತಾ, ಮೈನ್ ಪ್ರಾಬ್ಲಮ್ ಹಸುಗಳಲ್ಲಿ ಬಾವು ಬರಬಾರ್ದು. ಇದೊಂದೇ ಸರ್, ಈ ಹಸುಗಳಲ್ಲಿ ಮೈನ್ ಪ್ರಾಬ್ಲಮ್ ಬಾವು ಬರಬಾರ್ದು ಅಷ್ಟೇ. ಮೈನ್ ಎಲ್ಲದಕ್ಕಿಂತ ನೀರಾವರಿ ಮುಖ್ಯ. ಅಂದ್ಮೇಲೆ ಸ್ವಂತ ಮೇವು ಬೆಳೆಸ್ಕೋಬೇಕು ನಾವು. ಈಗ ನಾನು ಏನ್ ಬೆಳೆದಿದ್ದೀನಿ ನೋಡಿ ಮೇವು, ಇದೆಲ್ಲ ಸ್ವಂತ ಮೇವೆ. ಇದೆಲ್ಲ ಸ್ವಂತ ಮೇವೆ. ನೋಡಿ, ಈಗ ಮೇವು ಹಾಕಿದ್ನಲ್ಲ, ಈಗ ನಾನು ಮತ್ತೆ ಸಂಜೆ ಹಾಲು ಕರೆದು 7 ಗಂಟೆಗೆ 7:30 8 ಗಂಟೆಗೆ ನಾನು ಮೇವು ಹಾಕ್ತೀನಿ ಅಷ್ಟೇ. 8 ಗಂಟೆಗೆ ಮೇವು ಹಾಕ್ತೀನಿ. 10:30 11 ಗಂಟೆ ಸಮಯದಲ್ಲಿ ಒಂದ್ಸರಿ ಬಂದು ಸಗಣಿ ಎತ್ತೀನಿ. ನೈಟ್ ಟೈಮ್ ಸಗಣಿ ಎತ್ತೀನಿ. ಬೆಳಿಗ್ಗೆವರೆಗೂ ಏನೆತ್ತಲ್ಲ. ಮತ್ತೆ ಬೆಳಿಗ್ಗೆವರೆಗೆ ಏನೆತ್ತಲ್ಲ. 10:30 9 ಗಂಟೆ ಅಂದ್ರೆ, ಯಾಕಂದ್ರೆ 7 ಗಂಟೆಗೆ ನಾನು ಮೇವು ಹಾಕಿರ್ತೀನಿ. 7 8 9 3 ಅವರ್ ಆಯ್ತಲ್ಲ, ಮಲ್ಕೊಳ್ಳೋ ಸಮಯ. ಅದು ತಿಂದ್ಬಿಟ್ರೆ ಅವಾಗ ಸಗಣಿಗೆಲ್ಲ ಆಗ್ಬಿಡ್ತಾವೆಲ್ಲ. ಬೈ ಚಾನ್ಸ್ 1-2 ಮಲ್ಗ್ಬಿಟ್ರೆ ಬಂದ್ ಎಬ್ರಿಸ್ಬೋದು. ಆ ಎದ್ದ ತಕ್ಷಣ ಸಗಣಿ ಆಗ್ಬಿಡ್ತವೆ. ಹಂಗೆ ಆಗ್ಬಿಟ್ರೆ ಬೆಳಗ್ಗೆ 6 ಗಂಟೆವರೆಗೂ ನಾವು ಈ ಕಡೆ ತಲೆ ಇಡಲ್ಲ. ಅದ್ರ ಪಾಡ್ಗ ಅವ್ರು ಇರ್ತವೆ. ಸರ್, ಹಾಲು ಕರೆಯೋ ಟೈಮಿಂಗ್ಸ್ ಸರ್? ಮಾರ್ನಿಂಗ್ 6ರಿಂದ 7. ಈಗ ನನ್ನಲ್ಲಿ 9 ಹಸು ಇದೆ. ಈಗ ನನಗೆ 35,000 ರೂಪಾಯಿ ಬರ್ತದೆ 15 ದಿವಸಕ್ಕೆ. 15 ದಿನಕ್ಕೆ 35,000 ರೂಪಾಯಿ ಬರ್ತದೆ. ತಿಂಗಳಿಗೆ 70,000. ಈ 9 ಹಸುವಿಂದ. ಕೆಲವ್ರು ಹೇಳ್ತಾರೆ, ನಾನು 100 ಲೀಟರ್ ಹಾಕ್ತೀನಿ, ಒಂದ್ ಹಸು ನನಗೆ 15 ಲೀಟರ್ ಕೊಡ್ತದೆ, 13 ಲೀಟರ್ ಕೊಡ್ತದೆ. ಆ ಹಸು ಎಷ್ಟಿರ್ತದೆ ಬೆಲೆ? ಅದೇ ಬೆಲೆನೂ ಜಾಸ್ತಿ ಇರುತ್ತೆ. 1.5 ಲಕ್ಷ ಇರ್ತದೆ. ಏನು ಹೆಚ್ಚು ಕಡಿಮೆ ಸತ್ತೋಯ್ತು, ಅದ್ರಿಗೆ ಇನ್ಸೂರೆನ್ಸ್ ಎಷ್ಟಿರ್ತದೆ? ಬರೀ 60,000 ಇಂದ 70,000 ಇರ್ತದೆ. ಅರ್ಧಕ್ಕರ್ಧ ಇಲ್ಲ. ಅದೇ ಹಸು 70,000 ಹಸು, ಇನ್ಸೂರೆನ್ಸ್ ಅಷ್ಟೇ ಇರ್ತದೆ. 70,000 ಇನ್ಸೂರೆನ್ಸ್ ಇರ್ತದೆ. ಲಾಸ್ ಎಲ್ಲ ಆಗುತ್ತೆ? ಲಾಸ್ ಆಗಲ್ಲ. ಹೋದ್ರೂ ಹಸು ಇನ್ನೊಂದು ತಗೋಬಹುದು. 3 ತಿಂಗಳಲ್ಲಿ, ಬರೀ 3 ತಿಂಗಳಲ್ಲಿ ಅವರು ಖಾತೆಗೆ ಜಮಾ ಆಗಿರ್ತದೆ. 70,000 ಜಮಾ ಆಗಿರ್ತದೆ. ಸರ್, ಇದು ಯಾವ ತರ ಮಾಡ್ಕೋಬೇಕು ಸರ್ ಇನ್ಸೂರೆನ್ಸ್ ಹಸುಗಳಿಗೆ? ಅವರೇ ಬರ್ತಾರೆ ಡೈರಿ ಮುಖಾಂತರ. ವರ್ಷಕ್ಕೆ 2 ಬಾರಿ ಬರ್ತಾರೆ. 2 ಬಾರಿ ವರ್ಷಕ್ಕೆ 2 ಬಾರಿ ಬರ್ತದೆ ಇನ್ಸೂರೆನ್ಸ್. ಈ ತಿಂಗಳಲ್ಲಿ 6 ತಿಂಗಳಲ್ಲಿ ನೀನ್ ಮಾಡ್ಸಿಲ್ವಾ, ಮತ್ತೆ 6 ತಿಂಗಳಲ್ಲಿ ಮಾಡಿಸ್ಕೋಬಹುದು. ಆತರ ಯಾವುದೇ ಕಾರಣಕ್ಕಾಗ್ಲಿ ಇನ್ಸೂರೆನ್ಸ್ ಇರ್ಲೇಬೇಕು ಹಸುಗಳಿಗೆ. ನೋಡಿ, ಮೊನ್ನೆ ನಮ್ ತೋಟ ಪಕ್ಕದಲ್ಲಿ ಒಬ್ರು ಮೇಸಿದ್ರು. ಈ ಮಂಡ್ಲ ಒಂದ್ ದಪ್ಪಾವು 1,20,000 ಕೇಳಿದ್ರು. ಫಸ್ಟ್ ಸೂಲ್ ಪಡ್ಡೆನ 1,20,000 ಕೇಳಿದ್ರು. ಅವ್ರು ಕೊಳ್ಳಿಲ್ಲ. ಅವ್ರು ಕೇಳಿ ಒಂದು 15 ದಿನಕ್ಕೆ ಏನಪ್ಪ ಅವು ಕಡ್ದು ಬಿಡ್ತು. ಹಸುನ ಕಡ್ದು ಬಿಟ್ಟಿದೆ. ಬರೀ ಆಗಿತ್ತು ಹಸು. ಈ ಇನ್ಸೂರೆನ್ಸ್ ಇಲ್ಲ, ಏನ್ ಮಾಡೋದು? ಏನ್ ಮಾಡ್ತೀರಾ? ಅಲ್ಲೇ ಇತ್ತು ಮಂಡ್ಲಾವು. ನಾಗರಾವು ಜೇರ್ಪತ್ತಾಗಿದ್ರೆ ಹೊಟ್ಟೋಗ್ತಿತ್ತು. ಮಂಡ್ಲಾವು ಕಾಲು ಸುತ್ಕೊಂಡ್ಬಿಟ್ಟಿದೆ.
ಕಡಿದ್ಬಿಟ್ಟು ಕಾಲಕ್ಕೆ ಸುತ್ಕೊಂಡ್ಬಿಟ್ಟೆ, ಸಂಪೂರ್ಣವಾಗಿ ಸುತ್ಕೊಂಡ್ಬಿಟ್ಟಿದೆ ಮಂಡ್ಲಾವ್. ಅವಾಗ ಎಷ್ಟು ಲಾಸು? 1,20,000. ಅವ್ರೇನೋ ಇದಾರೆ ಮಾಡ್ತಾರೆ ಸರ್. ನಮ್ಮಂತವ್ರು ಏನ್ ಮಾಡೋದು? ಸಣ್ಣ ಅದು ಇದು ನಾವು ಅದನ್ನೇ ಕಷ್ಟ ಆಗುತ್ತೆ, ಅದನ್ನೇ ನಂಬ್ಕೊಂಡಿರೋದು. ಅದ್ರ ಮೇಲೆ ಬಂಡವಾಳ ಹಾಕಿರ್ತೀವಿ, ಅದ್ರ ಮೇಲೆ ಆಸೆಗಳನ್ನ ಇಟ್ಕೊಂಡಿರ್ತೀವಿ. 1,20,000 ತಮಾಷಾ? ಎಷ್ಟು ಕಷ್ಟ ಇದೆ. 1,20,000 ನಿನ್ ಗೌರ್ಮೆಂಟ್ ಕೆಲ್ಸಕ್ಕೆ ಹೋದ್ರು 30,000 ಅಂದ್ರೆ 4 ತಿಂಗಳು ದುಡಿಬೇಕು. 4 ತಿಂಗಳು ದುಡಿಬೇಕು. ಅವಾಗ ಏನ್ ಮಾಡ್ತೀವಿ? 4 ತಿಂಗಳು ದುಡಿಬೇಕಂದ್ರೆ ಕಷ್ಟನಾ? ಅದೇ ಹಸು ಇದ್ದಿದ್ರೆ ಅದು ಒಂದ್ ಹೆಣ್ಣು ಕೊರು ಕೊಟ್ರೆ ಸಾಕಾಗಿತ್ತು ನಿನಗೆ. 1 to double ಆಗುತ್ತೆ. ಬರೀ ಒಂದ್ ಹೆಣ್ಣು ಕೊರು ಕೊಟ್ರೆ ಎಷ್ಟು ಲಾಸ್ ಆಗುತ್ತೆ. ಅದರಿಂದ ಹೇಳ್ತು, ಇದರಿಂದ ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ. ಹಸುಗಳಿಂದ ಲಾಸ್ ಇಲ್ಲ, ಲಾಭ ಇದೆ. ಅಂದ್ರೆ ಸ್ವಂತ ಅವರೇ ಆಳಿರ್ಬೇಕು. ಆಳಂತೂ ಇಟ್ಕೋಬಾರ್ದು, ಆಳಂತೂ ದುಡಿಬೇಕು. ನಾನೇ ಇದಕ್ ರಾಜ, ನಾನೇ ಇದಕ್ ಓನರು, ನಾನೇ ಇದಕ್ ಆಳು, ಎಲ್ಲ ನಾವೇ ಮಂತ್ರೆ ಅಂದ್ಬಿಟ್ಟು ಇದು ನಮ್ಮದು ಅಂತ ದುಡಿಬೇಕು. ಹಂಗಿದ್ರೆ ಮಾತ್ರ ನಡೆಯುತ್ತೆ. ನನ್ನ ಹತ್ರನು 10 ಹಸು ಇದಾವೆ, ನನ್ನ ಹತ್ರನು 15 ಹಸು ಇದಾವೆ, ಕಟ್ಬಿಟ್ಟಿದ್ನಿ, ಬೆಳಗ್ಗೆ ಹೋದ್ನಿ, ನಾನು ಬೆಂಗಳೂರು ಬರ್ತಾ ಇದ್ನಿ, ಮೈಸೂರಿಗೆ ಹೋದ್ನಿ, ಮದ್ವೆಗೆ ಹೋದ್ನಿ ಅಂತಂದ್ರೆ ಇಲ್ಲಿ ಯಾರು ಮಾಡಕ್ಕಾಗಲ್ಲ, ನೋಡಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ಆಳ್ ಮಾಡ್ತಾರ? ನಿನ್ ಕೊಟ್ಟಿ ಆಳಿಗೆ ಎಷ್ಟು ಕೊಡ್ತೀವಿ ಇವತ್ತು ಕೂಲಿ? ಗಂಡ್ಸ್ಗೆ 500 ರೂಪಾಯಿ, ಹೆಂಗ್ಸ್ಗೆ 400 ರೂಪಾಯಿ. ನೀನ್ ಬರೋದೇ ಅಲ್ಲಿ ಬೆಳಗ್ಗೆ 1,000, ಸಂಜೆ 1,000. 500 ರೂಪಾಯಿ ನೀನ್ ಕೊಡ್ತೀಯಪ್ಪ. 500 ರೂಪಾಯಿ ನೀನ್ ಕೊಡ್ತೀಯ, ನಿಂಗೆ ಎಷ್ಟು ಉಳಿತದೆ? ಆ 500 ಮಧ್ಯದಲ್ಲಿ ಏನ್ ಕೆಲಸ ಮಾಡಿರ್ತಾನೆ? ಏನ್ ಕೆಲಸ? ಬೆಳಿಗ್ಗೆ 2 ಕೆಲಸ ಮಾಡ್ತಾನೆ, ಮತ್ತೆ ಸಂಜೆ 2 ಕೆಲಸ ಮಾಡ್ತಾನೆ. ಆಯ್ತಾ? ಬೇಡ. ಇವ್ ನಿಮ್ ಮನೇಲಿ ಹೆಂಗಿಲ್ದ್ರು ಈ 1-2-3 ಇದ್ರೆ 3 ಜನ ಹೋಗೋದು ಬೇಡ. ನೀವ್ ಎಷ್ಟು ಜನ ನೋಡ್ಕೊಂತೀರಿ ಸರ್ ಹಸುಗಳನ್ನ? ನಾನು, ನಮ್ ತಂದೆ, ನಮ್ ಮಿಸ್ಸಸ್ ಅವರು, ನಾವು 3 ಜನ ನೋಡ್ಕೊಳ್ತೀವಿ. 3 ಜನದಲ್ಲೂ ಸಂಪೂರ್ಣವಾಗಿ ನಾವು 3 ಜನ ಇದೇ ನೋಡ್ಕೊಳಂತಲ್ಲ ಆಗಲ್ಲ. ನಾವ್ ಆಳಿಗೆ ತಂದು ನೀವು ಅಂತ ನಾವ್ ಆಳು ಕೊಡಕ್ ಹೋದ್ರೆ ಏನು ಸಿಕ್ಕೋದಿಲ್ಲ. ಒಂದ್ ಅರ್ಧ ಗಂಟೆ ಲೇಟ್ ಆಗ್ಬೋದು ಅಷ್ಟೇ, ಇಲ್ಲ 1 ಅವರ್ ಲೇಟ್ ಆಗ್ಬೋದು. ಈಗ ನಾನು ಮೇವು ಇವತ್ತು 10:30 ಹಾಕಿದ್ದೀನಿ. ಯಾವಾಗ್ಲೂ ನಾನು 8:30, 9, 10 ಗಂಟೆಗೆಲ್ಲ ಹಾಕ್ಬಿಡ್ತೀನಿ. ಇವತ್ತು 10 ಗಂಟೆಗೆ ಹಾಕಿದ್ದೀನಿ. ಸ್ವಲ್ಪ ಲೇಟ್ ಆಯ್ತು. ಏನಾಗಲ್ಲ, ಲೇಟ್ ಆಗ್ಬಿಟ್ರೆ ಏನಾಗ್ಬಿಡಲ್ಲ. ನಾವೇನೋ 1 ಗಂಟೆಗೆ ಮೇವ್ ಹಾಕಲ್ಲ, 2 ಗಂಟೆಗೆ ಮೇವ್ ಹಾಕಲ್ಲ. ಮೇವ್ ಹಾಕಿದ್ಮೇಲೆ ಅಟ್ಲೀಸ್ಟ್ 1-2-3 ಅವರ್ ಆದ್ರೂ ಅವು ಮೆಲ್ಕ್ ಹಾಕ್ಬೇಕು ಚೆನ್ನಾಗಿ. ಆ ಮೆಲ್ಕ್ ಯಾವಾಗ ಆಗುತ್ತೋ ಆವಾಗ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಯಾವಾಗ ಜೀರ್ಣಶಕ್ತಿ ಚೆನ್ನಾಗಾಗುತ್ತೋ ಆವಾಗ ಹಸು ಚೆನ್ನಾಗಿದೆ. ಯಾವಾಗ ಹಸು ಚೆನ್ನಾಗಿರುತ್ತೋ ಆವಾಗ ಹಾಲು ಬರ್ತದೆ. ನಮ್ಗೆ ಆದಾಯನೂ ಬರುತ್ತೆ. ಯಾವಾಗ ನಾವು ಹಾಲು ಚೆನ್ನಾಗ್ ಬಂದಾಗ ಆಟೋಮೆಟಿಕ್ ಆದಾಯ ಬಂದೇ ಬರುತ್ತೆ. ಹಾಲು ಚೆನ್ನಾಗ್ ಬಂದ್ರೆ ನಮ್ಗೆ ಆದಾಯ ಬರೋದು. ಆಯ್ತಾ? ಇದು ನಮ್ಮ ಇದು ಸರ್. ಸ್ವಂತ ಬೋರ್ ಇರ್ಬೇಕು, ಸ್ವಂತ ಮೇವಿರ್ಬೇಕು. ನಾವು ಮೇಯಿಸ್ಕೊಂಡ್ಬರ್ತೀನಿ, ಅಲ್ಲಿ ಮೇಯಿಸ್ತೀನಿ, ಇಲ್ಲಿ ಮೇಯಿಸ್ತೀನಿ, ಮೇವು ತಂದು ಹಾಕ್ತೀನಿ ಅಂತಂದ್ರೆ, ಈಗ ಈ ಬೇಸಿಗೆ ಕಾಲದಲ್ಲಿ ಒಂದು ಜೋಳದ ಗಡ್ಡಿ ಬಂದು 1,500-2,000 ಇದೆ. ಅವ್ನು 2,000 ಜಾಲ್ಗಡ್ಡಿಯವ್ರಿಗೆ ಕೊಟ್ಬಿಟ್ರೆ ನೀನೇನ್ ತಿನ್ನೋದು? ಎಷ್ಟು ಸರ್ ಒಂದು ಲೋಡ? ಹೆಂಗೆ ಅದು? ಒಂದು ಸಾಲು, ಒಂದು ಡ್ರಿಪ್ ವೈರು, ಒಂದು ಸಾಲು. ಅಮ್ಮಮ್ಮ ಅಂದ್ರೆ ಒಂದು 10ರಿಂದ 15 ಬೀಳುತ್ತೆ. ಅದು 1,500, 2,000. ಎಷ್ಟುವರೆ? 10ರಿಂದ 15 ಬೀಳುತ್ತೆ. 1,500-2,000. ಅದು ಒಂದ್ ಹಸುಗೆ ಅಮ್ಮಮ್ಮ ಅಂದ್ರೆ ಒಂದ್ 8 ದಿನಕ್ಕೆ ಖಾಲಿ ಆಗೋಗ್ತದೆ. ಒಂದ್ ಹಸುಗೆ ಅದು ಏನು 1,500ಗೆ ಒಂದ್ ಹಸುಗೆ ಒಂದ್ ದಿವ್ಸಕ್ಕೆ 1,500 ಅಂದ್ರೂ 10 ದಿವ್ಸಕ್ಕೆ ಆಗೋಯ್ತಲ್ಲ. 10 ಆಗೋಯ್ತು. ಮಿನಿಮಮ್ ಹಸುಗೆ ಒಂದ್ ಹಸುಗೆ 2ರಿಂದ 3 ಹಾಕ್ಬೇಕು ಒಂದ್ ದಿನಕ್ಕೆ. ನೀನು 2 ಸರಿ ಹಾಕ್ತೀಯೋ ಅಥವಾ 3 ಸರಿ ಹಾಕ್ತೀಯೋ 4 ಸರಿ ಹಾಕ್ತೀಯೋ ಅದನ್ನವಸರ. ಮಿನಿಮಮ್ ಹಸುಗೆ ಒಂದ್ 2ರಿಂದ 3 ಅಂದ್ರೆ 300 ರೂಪಾಯಿ ಮೇವ್ ಆಯ್ತು. 300 ರೂಪಾಯಿ ಮೇವ್ ಆಯ್ತು, ಹಾಲು ಆಯ್ತು. ಹಂಗಂದ್ಬಿಟ್ಟು ಬರೀ ನಾನು ಮೇವ್ ಹಾಕ್ಬಿಟ್ಟೆ ನಾನು ಹಾಲು ಕರಿತೀನಿ ಅಂದ್ರೆ ಅಸಾಧ್ಯದ ಮಾತಿದ್ದು. ಬೂಸ ಹಾಕ್ಬೇಕು, ಹಿಂಡಿ ಹಾಕ್ಬೇಕು, ಎಲ್ಲ ಹಾಕಿದ್ರೆ ಅದು ಹಾಲು ಬರೋದು. ಈಗ ನಾವು ಬರೀ ಮುದ್ದೆ ಸಾರು ತಿಂದ್ರೆ ಆಗುತ್ತದ? ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪು, ಒಂದು ಕಾಳು, ಅದು ಇದ್ರೇನೆ ಮಜ್ಜಿಗೆ, ತುಪ್ಪ ಇದ್ರೇನೆ ನಾವು ಚೆನ್ನಾಗಿರೋದು. ನಾನು ಮುದ್ದೆ ಸಾರು ತಿಂದೀನಿ ಅಂದ್ರೆ ಏನ್ ಪ್ರಯೋಜನ? ಅದ್ರಲ್ಲ ಬೇಕು, ಟೇಸ್ಟ್ಗಾದ್ರೂ ಬೇಕು, ಚೆನ್ನಾಗಿ ಪೋಷಣ. ತರಕಾರಿ ಅದು ತಿಂದಿಲ್ಲ, ಈಗ ತರಕಾರಿ ತಿಂದಿತ್ತ ನಾವು ಚೆನ್ನಾಗಿರೋದ? ಹೌದು. ಅದಕ್ಕೂ ಹಂಗೆ ಬರೀ ನೀನು ಮೇವ್ ಹಾಕೊಂಡು ಹೋದ್ರೆ ಹಾಲೆಲ್ಲಿ ಬರ್ತದೆ? ಆಗಲ್ಲ, ಹಾಲು ಬರೋದಿಲ್ಲ. ಹಾಲು ಬರ್ಬೇಕಂತಂದ್ರೆ ಮೇವು ಸ್ವಲ್ಪ ಕಡಿಮೆ ಆದ್ರೂ, ಮೇವು ಸ್ವಲ್ಪ ಕಡಿಮೆ, ಅರ್ಧಕ್ಕರ್ಧ ಕಡಿಮೆ ಆದ್ರೂ ಬೂಸ ಮಾತ್ರ ಮಿಸ್ ಮಾಡಂಗೆ ಇಲ್ಲ. ಸರ್ ಇವಾಗ 9 ಹಸು ಇದೆ ಅಲ್ಲ ಸರ್ ನಿಮ್ದು? 9 ಹಸು ಇದೆ. ಒಂದು ದಿನಕ್ಕೆ ಎಷ್ಟು ಮೇವ್ ಹಾಕ್ಬೇಕಾಗುತ್ತೆ ಸರ್? ಒಂದು ದಿನಕ್ಕೆ ಈಗ 9 ಹಸು ಅಂದ್ರೆ ನಾನು ಹಾಕದಂದ್ರ ಈಗ ಬೆಳಗ್ಗೆ ಒಂದು 5:30 ಹಾಕ್ತೀನಿ. 5:30 ಈಗ ಇಲ್ಲಿತ್ತಲ್ಲ ರಾಶಿ, ಒಂದ್ ಅರ್ಧ ಬಂಡಿ ಅಷ್ಟು ಹಾಕ್ತೀನಿ. ಸಂಜೆ ಈಗ ಎಷ್ಟು ಕೊಯ್ಕೊಂಡ್ ಬಂದಿನ ಮತ್ತೆ ಸಂಜೆ ಅಷ್ಟು ಅಮ್ಮಮ್ಮ ಅಂದ್ರೆ ದಿನಕ್ಕೆ ನಾನು ಒಂದು 10ರಿಂದ 12 ಹಾಕ್ತೀನಿ. ಯಾಕಂತಂದ್ರೆ ಈಗ ನನ್ಗೂ ಮೇವು ಸ್ವಲ್ಪ ಇಷ್ಟಿದ್ರು ನನಗೆ ಮೇವು ಸ್ವಲ್ಪ ಅಭಾವ ಬೇಸಿಗೆ ಕಾಲ. ಹೌದೌದು.
ಬೇಸಿಗೆ ಕಾಲ ಕಡಿಮೆ ಅಲ್ಲ ಸರ್, ನೀರು ಅಲ್ಲ, ಬೇಸಿಗೆ ಈ ಹುಲ್ಲುಗಳು ಸರಿಯಾಗಿ ಬರೋದಿಲ್ಲ. ಅದೇ ಬೆಳೆಯೋದು ಕಡಿಮೆ, ಅದು ಬೆಳೆಯೋದು ಕಡಿಮೆ. ಯಾಕೆ ಬೆಳೆಯೋದು ಕಡಿಮೆ ಅಂತಂದ್ರೆ ನೀರು ಅಂಶ. ಇದು ಈ ಹುಲ್ಲೆಲ್ಲ ನೋಡಿ ನೇಫಿನ್ ಅಂತ, ಇದಕ್ಕೆ ನೀರೇ ತುಂಬಾ ಮುಖ್ಯ. ಹೌದು, ಇದಕ್ಕೆ ನೀರು ಹೆಂಗ್ ಕಟ್ಟಿದ್ರೆ ಹಂಗ್ ಬರುತ್ತೆ ಹುಲ್ಲದು. ಒಂದು ಬುಡ ಕೊಯ್ಕೊಂಡ್ರೆ ಒಂದ್ ವರೆ ಆಗುತ್ತೆ, ಒಂದ್ ಹಸುಗ ಆಗುತ್ತದು, ಆ ರೀತಿ ಬರುತ್ತೆ ಹುಲ್ಲದು. ಯಾವ ಜಾತಿ ಸರ್ ಅದು? ಇದು ನೇಫಿನ್ ಅಂತಿದ್ದು. ಇಲ್ಲಿ ಬೆಳಗಾವಿ ಡೇರಿ ಹತ್ರ ನಾನು ತಗೊಂಬಂದ್ ಕೊಯ್ಕೊಂಡ್ ನಡೆಸಿದ್ದು. ತುಂಬಾ ಚೆನ್ನಾಗ್ ಬರುತ್ತೆ ಹುಲ್ಲದು. ನೋಡಿ ಅಲ್ಲಿ ಬೆಳೆದಿದೆ ಹುಲ್ಲು, ಅಲ್ಲಿದೆ ನೋಡಿ. ಇದೇನಿದು ಒಂದು ಅಲ್ಲಿ ಕಾಣಿಸ್ತಲ್ಲ ಆ ತೆಂಗಿನ ಮರವರೆಗೂ ಇದೆಲ್ಲ ಸೇಮ್ ಹುಲ್ಲು. ಎಷ್ಟು ಎಕರೆ ಇದೆ ಸರ್ ಹುಲ್ಲು? ಇದು 3/4 ಎಕರೆ ಇದೆ. ಆ ಕೆಳಗಡೆ ಒಂದು 3/4 ಎಕರೆ ಇದೆ, 1.5 ಎಕರೆ ಇದೆ. 1.5 ಎಕರೆಗೆ ಹಾಕೊಂಡಿದ್ದೀನಿ. 1.5 ಎಕರೆ ನೋಡಿ, ಇಲ್ಲಿ ಸ್ವಲ್ಪ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ವ್ಯವಸ್ಥೆ ಕಡಿಮೆ ಆಗಿದೆ, ಸ್ವಲ್ಪ ಬಾಡ್ತಾ ಇದೆ. ಇದು ಸ್ವಲ್ಪ ಮಳೆ ಬಂದ್ರೆ ಪಿಕಪ್ ಆಗ್ಬಿಡ್ತದೆ, ಅದು ಮೇವು ಸಿಗುತ್ತೆ. ಅದು ಮೇವು ಸಿಗುತ್ತೆ. ಸರ್, ಇವಾಗ ನಿಮ್ ಪ್ರಕಾರ ಯಾವ್ಯಾವ ತಳಿ ತಗೊಬಂದ್ರೆ ಒಳ್ಳೇದು ಸರ್ ಹಸುಗಳು? ತಳಿಗಳಲ್ಲಿ HF ಮುಖ್ಯ. HF ಮುಖ್ಯ. ಹಾಲು ಬರುತ್ತೆ, HF ಗಳಲ್ಲಿ ಹಾಲು ಬರುತ್ತೆ, ಆದ್ರೆ ಫ್ಲಾಟ್ ಬರಲ್ಲ. ಫ್ಲಾಟ್ ಬರಲ್ಲ. ಅವಾಗ 5 ಹಸುಗೆ ಏನ್ ಮಾಡ್ಬೇಕಂದ್ರೆ HF 4 ಇದ್ರೆ ಬ್ಲಾಕ್ ಸ್ಟೋನ್ ಅಂತ ಬರುತ್ತೆ, ಜರ್ಸಿ ಅಂತ ಬರುತ್ತೆ. ಜರ್ಸಿ ಅಂತ ಬರುತ್ತೆ. ನೋಡಿ ಇಲ್ಲಿದೆ ನೋಡ್ರಿ, ಇದು ನೋಡಿ, ಇದು ಫ್ಲಾಟ್ ಚೆನ್ನಾಗಿ ಬರುತ್ತೆ. ಇದು ನೋಡಿ, ಇದು ಕಡಿಮೆ ಅಲೆ, ಒಂದು 5 ಲೀಟರ್ 6 ಲೀಟರ್ ಬರ್ಬೋದು ಅಷ್ಟೇ, ಅಥವಾ 7 ಲೀಟರ್ ಇದಾಗ ನೋಡ್ರಿ. ಇದು ಏನ್ ತುಂಬೇನಲ್ಲ, ಹಾಲಸು. ಇದು ಒಂದು 4 ತಿಂಗಳು ಫಲ ಆಗಿದೆ. ಇದು 5 ತಿಂಗಳು ಫಲ ಆಗಿದೆ. ಈಗಲೂ ಒಂದು 4 ಲೀಟರ್ ಬರ್ತದೆ. 4 ಲೀಟರ್ ಇದ್ರ ಬೆಲೆ ಬರೋ ಹಾಲ್ ರೇಟು ಈ ಹಸುಗಳಲ್ಲಿ ಯಾವ್ದಕ್ಕೂ ಬರೋದಿಲ್ಲ, ಯಾವ್ದಕ್ಕೂ ಬರಲ್ಲ. ನೋಡಿ, ಇದು ಬರುತ್ತೆ 10 ಲೀಟರ್ 11 ಲೀಟರ್ ಹಾಲು, 8 ಲೀಟರ್ 9 ಲೀಟರ್ ಬರ್ತದೆ. ಇದು 32 ರೂಪಾಯಿ ಬರ್ತದೆ, ಇದು 38 ರೂಪಾಯಿ ಬರ್ತದೆ. ಫ್ಲಾಟ್ ಚೆನ್ನಾಗಿ ಬರ್ತದೆ. ಇದು ನೋಡಿ, ಇದು ಗಿಡ್ಡೋಸು, ಇದು ಮೋಟಾಸು. ಇದು ನಾವು ಮೋಟಾಸು ಅಂತೀವಿ. ಇದು ಹಾಲು ಬರ್ತದೆ, ಬರೀ ನೀರಿನಾಂಶನೇ ಇದ್ರಲ್ಲಿ ಬರೀ ನೀರಿನಾಂಶನೇ, ಏನು ಇಲ್ಲ. ಇದು ನೋಡಕ್ ಹಿಂಗಿದೆ, ಇದು ಎಲ್ರು ಲೈಕ್ ಮಾಡ್ತಾರೆ. ನೋಡಕ್ ಹಿಂಗಿದೆ, ಏನು ಇಲ್ಲ. ಇದು ಎಷ್ಟು ಬರ್ತದೆ ಸಾಲ? ಇದು ಒಂದು 7-8 ಬರ್ತದೆ. 7-8 ಬರ್ತದೆ. 8 ಲೀಟರ್ ಪಕ್ಕ ಬರ್ತದೆ. 8 ಲೀಟರ್ ಎಷ್ಟು ತಿಂಗಳು ಬರುತ್ತೆ ಅಂದ್ರೆ ಒಂದ್ 4 ತಿಂಗಳು ಬರ್ತದೆ. 4 ತಿಂಗಳು ಬರ್ತದೆ. 4 ತಿಂಗಳು ಆದ್ಮೇಲೆ ಕಡಿಮೆ ಆಗುತ್ತೆ, ಒಂದು 5 ಲೀಟರ್ ಬರ್ತದೆ. ಆಮೇಲೆ 7 ಬರ್ತದೆ, ಒಂದ್ 3 ತಿಂಗಳು 4 ತಿಂಗಳಿಗೆ 7 ಬರ್ತದೆ. ಅವಾಗ ನಾವು 7 ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ 3 ಲೀಟರ್ ಬಂದ್ಬಿಡ್ತದೆ. 3 ಲೀಟರ್ ಬಂದ್ಬಿಡ್ತದೆ. ಅವಾಗ 4 ತಿಂಗಳು ನಮ್ದೆಲ್ಲ ಹಸು ಇದು ನಾವು ಮೇಯಿಸ್ಲೇಬೇಕು ಅಂದ್ಬಿಟ್ಟು ಮೇಯಿಸ್ಬೇಕು ಇದನ್ನ. ಇಲ್ಲ ಇದು ಕಡಿಮೆ ಆಗೋಯ್ತು ಮಾರ್ಬೇಡ ಅಂತಂದ್ರೆ ಇದನ್ನೆಲ್ಲ ಈಗೆಲ್ಲ 20-25 ಸಾವಿರ ಕೇಳ್ತಾರೆ ಅಷ್ಟೇ. ಇದು ಹಸು ತಂದು ಬರೀ 70,000 ರೂಪಾಯಿ ಹಸು. ಇದು 25 ಸಾವಿರ ಕೊಡಕ್ಕಾಗ್ತದ? ಮೇಸಣ ಬಿಡ್ರಿ, 4 ತಿಂಗಳು ಮೇಸಣ ಒಂದು ಕರು ಕೊಡ್ತದೆ. ನೀನ್ ಅದೃಷ್ಟ ಚೆನ್ನಾಗಿದ್ರೆ ಹೆಣ್ಣು ಕರು ಕೊಡ್ತದೆ. ಹಾಲುಗಿಂತಲೂ ಕರುಗಳಲ್ಲೂ ಆದಾಯ ಇದೆ ಸರ್? ಕರುಗಳಲ್ಲಿ ತುಂಬಾ ಆದಾಯ ಇದೆ. ಕರುಗಳಲ್ಲಿ ತುಂಬಾ ಆದಾಯ ಇದೆ. ನಾನು ಹೇಳ್ತೇನೆ, ಇಲ್ಲಿ ನಾನು ಸೆಡ್ ಹಾಕ್ದಾಗಿಂದ ಇಲ್ಲಿಗೆ ಬಂದು 4 ವರ್ಷ ಆಯ್ತು ಅಂತ ಹೇಳಿದ್ನಲ್ಲ, ಸುಮಾರು 18ರಿಂದ 19 ಹೆಣ್ಣು ಕರು ಕೊಟ್ಟಿದೆ. 19 ಹೆಣ್ಣು ಕರು? 18ರಿಂದ 19 ಹೆಣ್ಣು ಕರು ಕೊಟ್ಟಿದೆ. ಅದ್ರಲ್ಲಿ 2 ಕರು ಬೇರೆಯವ್ರಿಗೆ, ಸಂಬಂಧಿಕರಿಗೆ ಅವ್ರಿಗೆ ಕೊಟ್ಬಿಟ್ಟಿದ್ವಿ. ಯಾಕಂದ್ರೆ ನೋಡಿ, ಇಲ್ಲಿ ಜಾಗ ಇಷ್ಟಿದ್ರು ಜಾಗ ಸಾಕಾಗಲ್ಲ. ಅಲ್ಗೂ ದೊಡ್ಡ ಕರುಗಳೆಲ್ಲ ಹೊರ ಚಕ್ಕಿರ್ತೀವಿ, ಹೊರಗಡೆ ರಾತ್ರಿ ಎಲ್ಲ ಹೊರ ಚಕ್ಕಟ್ಟಾಕ್ತೀನಿ. ಆ ಚಿಕ್ಕ ಕರುಗಳು ಏನಿದಾವೋ ಆ ಚಿಕ್ಕ ಕರುಗಳೆಲ್ಲ ಈ ಕಡೆ ಹಾಕ್ತೀನಿ. ಇವಾಗ ಹಸುಗಳು ಇಷ್ಟು ಮಾಡಕ್ಕಾಗಲ್ಲ ಅನ್ನೋ ಪಕ್ಷದಲ್ಲಿ ಹೋಗ್ಲಿ ಒಂದ್ ಸ್ವಲ್ಪ ಒಂದು 10 ಕುರಿ ಹಾಕೋಣ ಅಂದ್ಬಿಟ್ಟು ಕುರಿ ಪ್ಲಾನ್ ಮಾಡ್ತಾ ಇದ್ದೀನಿ. ಕುರಿಗೆ ಒಂದ್ 10 ಕುರಿ ಹಾಕೋಣ, ಆ ಕಡೆ ಒಂದ್ 10 ಕುರಿ ಹಾಕೋಣ ಅಂದ್ಬಿಟ್ಟು ಆತರ ಪ್ಲಾನ್ ಮಾಡ್ಕೊಂಡಿದ್ದೀನಿ ಸರ್. ಇದಂತೂ ಖಂಡಿತ ಒಳ್ಳೇದೇ. ಮಾಡಿದ್ರೆ ತುಂಬಾ ಜವಾಬ್ದಾರಿನ ಮಾಡ್ಬೇಕು. ಬೇಜವಾಬ್ದಾರಿ ಮಾಡಬಾರ್ದು. ನಮ್ ಕೆಲಸ ನಮ್ದು ಅಂತಂದ್ರೆ ಫಲ ಇದೆ. ಇನ್ನೊಂದು ಸರ್, ಇವಾಗ ಇನ್ನೊಂದು ಕ್ವಶನ್ ಅಂದ್ರೆ ಈ ಗೊಬ್ಬರ ಬರುತ್ತಲ್ಲ ಸರ್, ಹಸುಗಳಿಂದ ಗೊಬ್ಬರ ಇಲ್ಲಿ ಬಂದ್ ನೋಡ್ರಿ ಪಾಯಿಂಟ್. ಈಗ ಇದು 9 ಹಸು. ಈಗ 9 ಹಸು 4 ಕರು ಟೋಟಲ್ ನನ್ನ ಹತ್ರ 17ರಿಂದ 18 ಇದಾವೆ. ಕರುಗಳು ಹಸುಗಳು ಸೇರ್ಕೊಂಡು 17ರಿಂದ 18 ಇದಾವೆ. ವರ್ಷಕ್ಕೆ ಕನಿಷ್ಠ ಪಕ್ಷ ಅಂದ್ರೂ ಒಂದು 16-17 ಲೋಡ್ ಗೊಬ್ಬರ ಆಗುತ್ತೆ. ಟ್ರ್ಯಾಕ್ಟರ್ ಲೋಡ್ ಎಷ್ಟು ಲೋಡು? 15ರಿಂದ 16 ಕಂಪಲ್ಸರಿ. 15 ಕಂಪಲ್ಸರಿ ಆಗೇ ಆಗುತ್ತೆ. ಬರೀ ಗೊಬ್ಬರನೇ ನೋಡಿ. ಮೊನ್ನೆ ನೋಡಿ ಗೊಬ್ಬರ ಇಲ್ಲಿ ಹಾಕಿದ್ದೀನಿ. ಮೊನ್ನೆ ಒಟ್ಟು ಮೇಲೆ 45,000 ಕೊಟ್ಟೆ. ಒಟ್ಟು ಮೇಲೆ ಅದ್ ಹಾಕಿ ನಾನು ನಮ್ಮಮ್ಮ ಅಂದ್ರೆ ಒಂದು 7 ತಿಂಗಳಾಗಿತ್ತು ಅಷ್ಟೇ. ಟೋಟಲ್ 7 ತಿಂಗಳು ಗೊಬ್ಬರ. ಹಂಗಂದ್ಬಿಟ್ಟು ಯಾವಾಗ್ಲೂ ಮಾರ್ಬಾರ್ದು. ನಮ್ ಗೊಬ್ಬರ ತೋಟಕ್ಕೆ ಉಳಿದ್ರೆ ಮಾತ್ರ ನಾವು ಮಾರ್ಕೋಬೇಕಷ್ಟೇ. ಇಲ್ಲ ಅಂದ್ರೆ ಬರೀ ಸೀಮೆ ಗೊಬ್ಬರಗಳು ಹಾಕಿ ಏನ್ ಸಾರಾಂಶ ಇರೋದಿಲ್ಲ, ಹುಲ್ಲು ಬರೋದಿಲ್ಲ. ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ, ಕೊಟ್ಟಿಗೆ ತಿಪ್ಪೆ ಗೊಬ್ಬರ ಹಾಕಿದ್ರೆ ಹುಲ್ ಚೆನ್ನಾಗಿ ಬರ್ತದೆ. ಹಂಗನ್ಬಿಟ್ಟು ಏನು ವರ್ಷ ಪೂರ್ತಿ 2 ಸರಿ 3 ಸರಿ ಹಾಕೋ ಅವಶ್ಯಕತೆ ಇಲ್ಲ. ವರ್ಷಕ್ಕೆ 1 ಸರಿ ಹಾಕಿದ್ರೆ ಸಾಕು. ಗೊಬ್ಬರದಲ್ಲಿ ಒಳ್ಳೆ ಲಾಭ ಇದೆ. ನೀನ್ ಹೆಂಗೆಲ್ಲೋ ವರ್ಷಕ್ಕೆ ನೀನ್ ನಮ್ಮ ತೋಟಕ್ಕೆ ಹಾಕೊಂಡು ಒಂದು 50,000 ರೂಪಾಯಿ, ಒಂದು 50ರಿಂದ 70,000 ರೂಪಾಯಿ ಬರ್ತದೆ ನನಗೆ.
ಒಂದು ವರ್ಷಕ್ಕೆ ನನ್ನ ತೋಟಕ್ಕೆ ಹಾಕೊಂಡು 1 ವರ್ಷಕ್ಕೆ 50ರಿಂದ 70,000 ಬರುತ್ತೆ ನನ್ನ ತೋಟಕ್ಕೆ ಹಾಕೊಂಡು ಗೊಬ್ಬರದಲ್ಲಿ. ಹೌದು ಸರ್. ಏನು ಲಾಸ್ ಇಲ್ಲ ಇದ್ರಲ್ಲಿ. ಮತ್ತೆ ಇಷ್ಟೆಲ್ಲ ಇದೆಲ್ಲ ಆಯ್ತಲ್ಲ, ಇದೆಲ್ಲ ಹಾಲಲ್ಲ ಇಷ್ಟು ಬಂತು, ಇದಾಯ್ತು. 5 ರೂಪಾಯಿ ಕಾಸು ಬರುತ್ತಲ್ಲ ಪ್ರೋತ್ಸಾಹಧನ, ಗೌರ್ಮೆಂಟ್ ಇಂದ ಪ್ರೋತ್ಸಾಹಧನ ಬರುತ್ತಲ್ಲ, ಲೀಟರ್ಗೆ 5 ರೂಪಾಯಿ. ಅದು ಕನಿಷ್ಠ ಪಕ್ಷ ತಿಂಗಳಿಗೆ 10,000 ರೂಪಾಯಿ ಬರುತ್ತೆ. ತಿಂಗಳಿಗೆ 10,000 ಅಂದ್ರೆ ಏನು, ಯಾವ ರೀತಿ ಬರುತ್ತೆ ಅಂದ್ರೆ ನಾವು ಹಾಲು ಹಾಕೋದ್ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಹಾಲು ಹೆಚ್ಚು ಉತ್ಪಾದನೆ ಎಷ್ಟು ಹಾಕ್ತಿವೋ ಅಷ್ಟು ಪ್ರೋತ್ಸಾಹಧನ ಬರುತ್ತೆ. ಇವೆಲ್ಲ ಹೋಯ್ತು ಅನ್ಕೊಳ್ರಿ ಪ್ರೋತ್ಸಾಹಧನ. ಅವ್ರ ಪ್ರೋತ್ಸಾಹಧನ 2 ತಿಂಗಳಿಗೋ 3 ತಿಂಗಳು ಹಾಕ್ತಾರೆ ಅಕೌಂಟ್ಗೆ. ಅವಾಗ ಒಂದೇ ಸರಿ 10,000 ಹಾಕೋದು 30,000 ಆಗುತ್ತೆ. ಆ 30,000-40,000 ಆದಾಗ ನಮ್ಗೆ ಏನಾದ್ರು ಒಂದು ಬೇರೆ ಹಸು ತಗೊಂಡ್ಬರೋದಕ್ಕೋ ಬೇರೆ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಏನಕ್ಕೋ ಆಗುತ್ತಾ, ಡೆವಲಪ್ ಮಾಡ್ಕೋಬಹುದು. ಬರೀ ಅವಾಗ ತಿಂಗಳು ಹಾಕಿದ್ರೆ ಅದು ಖರ್ಚಿಗೆ ಬಂದಪಟ್ಟ ಓದಪಟ್ಟ ಹಂಗಾಗ್ಬಿಡ್ತದೆ. ಏನಕ್ಕಾಗಲ್ಲ. ಈ ಸರ್ಕಾರದಿಂದ ಪ್ರೋತ್ಸಾಹ ಏನ್ ದನ ಇದು ಕೊಡ್ತಾರ 5 ರೂಪಾಯಿ, ಅದು ತುಂಬಾ ಒಳ್ಳೇದು. ಅದು ಒಳ್ಳೇದಲ್ವಾ ಸರ್? ತುಂಬಾ ಒಳ್ಳೇದು. ಒಂದು ಕೆಲವ್ರು ಹೇಳ್ತಾರೆ ತಿಂಗಳು ಆಗ್ಬಿಡ್ಬೇಕಾಯ್ತು, ಅವ್ರು ತಿಂಗಳು ಎಷ್ಟು 5,000 6,000 ಆಗ್ತಾರೆ, ಏನಕ್ಕೆ ಆಗ್ತದೆ? ಅದೇ ಒಂದ್ಸರಿ 25-30,000 ಆಗ್ಬಿಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ಒಂದ್ ಕರ ತಗೋಬೇಕೋ ಇಲ್ಲಾಂದ್ರೆ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಏನಕ್ಕೋ ಒಂದಾಗುತ್ತೆ. ಈ 5,000 6,000 ಹಾಕಿದ್ರೆ ಏನಕ್ಕೂ ಸಾಕಾಗಲ್ಲ. ಈ ಜೋಳ ತಗೊಂಬರಕ್ಕಾಗಲ್ಲ, ಉಳ್ಸೋದಕ್ಕಾಗೋದಿಲ್ಲ, ಏನಕ್ಕೂ ಆಗೋದಿಲ್ಲ. ಏನೋ ಒಂದ್ 25-30,000 ಬಂದ್ರೆ ಏನಕ್ಕೂ ಒಂದಾಗುತ್ತೆ. ಸ್ಕೂಲ್ ಫೀಸು ಮತ್ತೊಂದು ಏನೋ ಒಂದು ಕಟ್ಕೋಬಹುದು, ಮಾಡ್ಕೋಬಹುದು. ಅದರಿಂದ ಇದು ಪ್ರೋತ್ಸಾಹ ಅನ್ನೋದು ತುಂಬಾ ಅನುಕೂಲ. ಅಂದ್ರೆ ಕಷ್ಟ ಪಡ್ಬೇಕು, ನಮ್ದು ಕೆಲಸ ನಾವು ಅಂದ್ಬಿಟ್ಟು ಮಾಡ್ಬೇಕು. ಹಂಗಿದ್ರೆ ಖಂಡಿತ ಇದು ಮಾಡ್ಬೋದು. ಇಲ್ಲಾಂದ್ರೆ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಸಾಲ ಯಾವತ್ತು ಇದಕ್ಕೆ ನಾನು ಸಾಲ ಮಾಡಿ ಹಾಕ್ತೀನಿ ಆಮೇಲೆ ಮತ್ತೆ ನಾನು ಸಂಪಾದನೆ ಮಾಡ್ತೀನಿ ಅನ್ನೋದು ಬರೋದು. ಈಗ ನಮ್ಮ ಫ್ರೆಂಡ್ ಒಬ್ರು ಶಾಪುರಲ್ಲಿ ಅವ್ರೊಬ್ರು ಸಾಲ ಮಾಡಿ ಹಸುಳು ತಂದ್ರು, ಆಗ್ಲಿಲ್ಲ, ಬಿಟ್ಬಿಟ್ರು. ಕಡೆ ಕೆಲ್ಸನೂ ಇಲ್ಲ, ಈ ಕಡೆ ಹಸುಗಳು ಇಲ್ಲ, ಹಂಗಾಗ್ಬಿಟ್ಟು ಎರಡು ಹೋಯ್ತು. ಅದ್ರಲ್ಲಿ ಏನ್ ಗೊತ್ತಾ, ಅವನು ವರ್ಷಕ್ಕೆ 1.5 ಎಕರೆಗೆ 1 ಲಕ್ಷಕ್ಕೆ 1 ವರ್ಷಕ್ಕೆ 1 ಲಕ್ಷ ತರ ಮಾಡಿ ಇಟ್ಕೊಂಡಿರೋದು ಜಮೀನು, ಗುತ್ತಿಗೆಗೆ ವರ್ಷಕ್ಕೆ ಇಟ್ಕೊಂಡಿರೋದು. ಏನ್ ಲಾಭ ಬರುತ್ತದೆ? ಅದಕ್ಕೆ ಹೇಳ್ತಾ ಇರೋದು ಎಲ್ಲಾ ಸ್ವಂತ ಇರ್ಬೇಕು. ಫಸ್ಟ್ ನೀರು, ಸೆಕೆಂಡು ಮೇವು, 3ನೇದು ಕೊಟ್ಟಿಗೆ, 4ನೇದು ಜಾಗ, 5ನೇದು ವಾತಾವರಣ. ಇವೆಲ್ಲ ಇದ್ರೆ ನಾನು ಹಸು ಮೇಯಿಸ್ಬೋದು. ನಾನು ಊರಲ್ಲಿ ಮೇಯಿಸ್ತೀನಿ, 15 ಹಸು ಮೇಯಿಸ್ತೀನಿ, ಊರಲ್ಲಿ ಅದು ಮೇಯಿಸ್ತೀನಿ ಅಂತಂದ್ರೆ ನೀನ್ ಸಗಣಿ ಎಲ್ಲ ಹಾಕ್ತೀಯಾ? ಮೇವು ಎಲ್ಲಿ ಎತ್ಕೊಂಡು ಹೋಗ್ತೀಯಾ? ಎಷ್ಟು ದೂರ ಎತ್ಕೊಂಡು ಹೋಗ್ತೀಯಾ? ಗಾಡಿಯಲ್ಲಿ ಎಷ್ಟೊಂದು ಎತ್ಕೊಂಡು ಹೋಗ್ತೀಯಾ? ಅದಕ್ಕೆ ಹೇಳ್ತಿರೋದು, ಎಲ್ಲಿ ಶೆಡ್ ಇದೆಯೋ ಅಲ್ಲೇ ಹುಲ್ಲಿರ್ಬೇಕು, ಎಲ್ಲಿ ಹುಲ್ಲು ಶೆಡ್ ಇದೆಯೋ ಅಲ್ಲಿ ತಿಪ್ಪೆಗುಂಡಿ ಇರ್ಬೇಕು, ಎಲ್ಲಿ ತಿಪ್ಪೆಗುಂಡಿ ಅಲ್ಲೇ ಇದೆಯೋ ಬೋರ್ನು ಅಲ್ಲೇ ಇರ್ಬೇಕು. ಎಲ್ಲ ಅನುಕೂಲ ಅಲ್ಲೇ ಇದ್ರೆ ಇಷ್ಟು ಮಾಡ್ಬೋದು. ಇಲ್ಲ ಊರೊಂದ್ ಕಡೆ, ಸಡ್ ಒಂದ್ ಕಡೆ, ಹಸು ಒಂದ್ ಕಡೆ, ಮೇವು ಒಂದ್ ಕಡೆ ಅಂದ್ರೆ ಅಸಾಧ್ಯದ ಮಾತಿದು, ಆಗದಂತೆ ಇಲ್ಲ. ಅಸಾಧ್ಯದ ಮಾತಿದು. ಇದು ನನ್ನ ಪ್ರಕಾರ, ಬೇರೆಯವರೇನೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಮೊದಲಿಂದ ಸುಮಾರು ನನಗೆ ಈಗ 45 ವರ್ಷದಿಂದ ಹಸು ಮೇಯಿಸ್ತಾ ಇದ್ವಿ. ಅಂದ್ರೆ ಇಷ್ಟು ಹಸು ಇಟ್ಕೊಂಡಿಲ್ಲ. ನಾವು ವ್ಯವಸಾಯ ಮಾಡ್ತಾ ಇದ್ವಿ, ಮೊದಲು ವ್ಯವಸಾಯ ಮಾಡ್ತಾ ಇದ್ವಿ. ವ್ಯವಸಾಯದಲ್ಲಿ ನಮ್ಗೆ ಏನೋ ಅಷ್ಟಕ್ಕಷ್ಟೇ, ಒಳ್ಳೆ ಟೈಮ್ಗೆ ರೇಟ್ ಸಿಕ್ಕಲ್ಲ, ರೇಟ್ ಇದ್ರೆ ಬೆಳೆ ಇರಲ್ಲ, ಎಲ್ಲ ಎರಡು ಇದ್ರ ಕೂಲರ್ ಸಿಕ್ಕಲ್ಲ, ಎಲ್ಲ ಇದ್ರ ದುಡ್ಡು ಇರಲ್ಲ. ಇದೊಂದು ಸಮಸ್ಯೆಗಳು, ಏನೋ ಒಂದು ಸಮಸ್ಯೆ. ಅದಕ್ಕೆ ಬೇಡ, ಒಂದು ಮನಸ್ಸು ಧೈರ್ಯ ಮಾಡ್ಕೊಂಡ್ಬಿಟ್ಟು ಇಷ್ಟು ಸಡ್ಡ ಹಾಕಿದ್ವಿ ಸರ್. ಈಗ ನಾವು ಇದು ಹಾಕ್ಬಿಟ್ರೆ ಈಗ ಮತ್ತೆ ಸಂಜೆಗೆ ಹಾಕೋದು ಮೇವು. ಮೇವು ರಾತ್ರಿ ಹಾಲು ಕರೆದ್ಮೇಲೆ 6:30 7 ಗಂಟೆ ಒಂದೇ ಸರಿ ಹಾಕೋದು. 2 ಸರಿ 3 ಸರಿ ನಾವ್ ಯಾವಾಗ ಹಾಕ್ತಾ ಹೋಗ್ತಾ ಇರ್ತೀವೋ ಅವಾಗೆಲ್ಲ ಕಡ್ಡಿ ಬಿಡ್ಬಿಡ್ತವೆ, ಸುಮ್ನೆ ವೇಸ್ಟ್ ಆಗುತ್ತೆ. ಕಡ್ಡಿ ಬಿಡಲ್ವಾ ಇದು? ಈ ಕಡ್ಡಿ ಬಿಡಲ್ಲ. ಈ ಸ್ಟೇಜ್ ಅಲ್ಲಿ ಹೋದ್ರೆ ಕಡ್ಡಿ ಬಿಡಲ್ಲ. ಮತ್ತೆ ನೋಡಿ ಅಲ್ಲಿದೆ ನೋಡಿ ಹುಲ್ಲು, ಆ ಹುಲ್ಲು ಆ ಸ್ಟೇಜ್ ಅಲ್ಲಿ ಹೋದ್ರೆ ಬರೀ ಬೇದಿ ಎತ್ತುತ್ತದೆ, ಎಳೆದು. ಈ ಸ್ಟೇಜ್ ಅಲ್ಲಿ ಹಾಕಿದ್ರೆ ನೋಡಿ ಈ ತರ ಹಾಕುತ್ತೆ ಸಗಣಿ. ಮತ್ತೆ ಸಗಣಿ ಎತ್ತಕ್ಕಾಗಲ್ಲ ಆ ಸ್ಟೇಜ್ ಹಾಕಿದ್ರೆ. ಅಂದ್ರೆ ಉಳ್ತಾಯನೂ ಬರುತ್ತೆ, ಹಾಲು ಬರುತ್ತೆ ಹೆಚ್ಚಾಗಿ. ಅಂದ್ರೆ ಮಿನಿಮಮ್ ಬಲ್ತಿರ್ಬೇಕು ಸ್ವಲ್ಪ, ಜಾಸ್ತಿ ಬಲ್ತಿರ್ಬಾರ್ದು. ನೋಡಿ ಈ ರೀತಿ ಇದೆಯಲ್ಲ, ಈ ರೀತಿ ಬರಬಾರದು ಕಡ್ಡಿ. ಸುಮ್ನೆ ವೇಸ್ಟ್. ಈ ತರ ಆಗ್ಬೇಕಂದ್ರೆ ಇದು 3-4 ತಿಂಗಳಾಗುತ್ತೆ. ಈ ಕಟಾವ್ ಬರ್ಬೇಕಂದ್ರೆ ಅದು ವೇಸ್ಟ್, ತಿನ್ನೋದೇ ಇಲ್ಲ. ಬರೀ ನೋಡಿ ಏನಿದೆ ಇದು ಅಷ್ಟೇ. ಇದ್ರಲ್ಲಿ ಏನು ಸಾರಾಂಶ ಇರಲ್ಲ, ಏನಿಲ್ಲ ಇದ್ರಲ್ಲಿ. ಸುಮ್ನೆ ಕಾಟಾಚಾರಕ್ಕೆ ಆಗ್ಬೇಕು ಅಷ್ಟೇ. ಹಾಲು ಬರೋದಿಲ್ಲ, ಹಸು ಏಳಿಗೆನೂ ಆಗೋದಿಲ್ಲ. ನೋಡಿ ಈ ಸ್ಟೇಜ್ ಇದು 1.5 ತಿಂಗಳು ಬರುತ್ತೆ. ಇದು 1.5 ತಿಂಗಳಿಗೆ ನಾವ್ ಹೆಂಗೆ ನೀರ್ ಹಾಯಿಸಿದ್ರೆ ಹಂಗ್ ಬರುತ್ತೆ ಈ ಹುಲ್ಲು. ಇದು ನೆಫಿನ್ ಅಂತಿದ್ದು, ನಮ್ಮ ಬೇರೆ ತಳಿದಿದ್ದು. ನೋಡಿ ಇಷ್ಟ ಹಾಕ್ತಿವಿ ಒಂದು ಹಸುಗೆ, ಇಷ್ಟ ಹಾಕ್ಬಿಟ್ರೆ ಇಷ್ಟ ಹಾಕಿದ್ರೆ ಸಾಕು. ಇಷ್ಟ ಹಾಕಿದ್ರೆ ತಿನ್ಕೊಂಡಿರುತ್ತೆ, ಕಡ್ಡಿ ಗಿಡ್ಡಿ ಏನು ಬಿಡೋಲ್ಲ, ಕಟಾವ್ ಮಾಡೋಂಗಿಲ್ಲ. ಈ ಸ್ಟೇಜ್ ಅಲ್ಲಿ ಕಟಾವ್ ಮಾಡೋಂಗಿಲ್ಲ. ಯಾಕೆ ಕಟಾವ್ ಮಾಡ್ಬೇಕಂತಂದ್ರೆ ತುಂಬಾ ವಯಸ್ಸಾಗಿರುತ್ತಲ್ಲ ಹಸುಗಳು, ಒಂದು 10 ಸೂಲು 8 ಸೂಲು
ಅಂತ ನೋಡಿ ಇಲ್ಲಿದೆ ನೋಡಿ ಒಂದು ಹಸು ನೋಡಿ, ಇದು ಒಂದು 8 ಮಸೂಲಾಗಿದೆ ಇದು. ಓಕೆ. ಇದು ಏನ್ ಮಾಡೋದು, ಕಡ್ಡಿ ಬಿಡುತ್ತೆ. ಸ್ವಲ್ಪ ವಯಸ್ಸಾಗಿದೆ, ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ನೋಡ್ಕೊಳ್ತೀವಿ, ಸ್ವಲ್ಪ ಕಡ್ಡಿ ಅಂತ ಅದು ಇಂಗಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಚೆನ್ನಾಗಿರೋದು ಹಾಕ್ತೀನಿ, ಚಿಗುರು ಅಂತದ್ ಹಾಕ್ತೀನಿ. ಚಿಗುರು ಹುಲ್ಲಂತದ್ ಹಾಕ್ಬೇಕು. ತಿನ್ನುತ್ತೆ, ಆಲ್ಮೋಸ್ಟ್ ತಿನ್ನುತ್ತೆ. ಬಿಟ್ಟಿದ್ದನ್ನ ಎತ್ಕೊಂಡು ಆ ಕಡೆ ಆಚೆ ಹಾಕ್ಬಿಡ್ತೀನಿ. ಒಂದ್ 5-6 ಬಿಟ್ರೆ ಒಂದ್ 5-6 ಕಡ್ಡಿ, ಇಲ್ಲ ಅಂದ್ರೆ ಅದೇನು ಬೇರೆ ಹಸು ಇದ್ರೆ ಬೇರೆ ಹಸುಗೆ ಹಾಕ್ಬಿಡ್ತೀನಿ. ಬೇರೆ ಹಸು ತಿನ್ನುತ್ತೆ, ತಿನ್ನುತ್ತೆ. ಕೆಲವ್ರು ಹೇಳ್ತಾರೆ ಒಂದ್ ಹಸುದು ಇನ್ನೊಂದ್ ಹಸು ಮೇಯಲ್ಲ. ಎಮ್ಮೆ ಒಂದಿದೆ, ಎಮ್ಮೆ ಇವ್ಯಾವ ತಿನ್ನಿಲ್ಲ ಅಂದ್ರೆ ಎಮ್ಮೆಗೆ ಹಾಕ್ತೀನಿ. ಎಮ್ಮೆಗೆ ಎಮ್ಮೆ ಒಂದಿದೆ, ಇದು ಯಾವ್ದು ತಿನ್ನಿಲ್ಲ ಅಂದ್ರೆ ಮೇವೇನ್ ವೇಸ್ಟ್ ಆಗಲ್ಲ. ಮೇವ್ ವೇಸ್ಟ್ ಆಗಲ್ಲ, ಮೇವ್ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ. ಹಂಗೂ ಕಡ್ಡಿ ವೇಸ್ಟ್ ಆಯ್ತು ಅನ್ಕೊಳ್ಳಿ, ನೋಡಿ ಕಡ್ಡಿ ಮಿಷನ್ಗೆ ನೋಡಿ, ಇಲ್ಲಿ ಮಿಷನ್ ಇದೆಯಲ್ಲ ಚಾಪ್ ಕಟ್ರು, ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಮಿಷಿನ್ ಹಾಕೊಂಡ್ಬಿಡ್ತೀನಿ ಉಳಿದಿರೋ ಕಡ್ಡಿನ. ನೋಡಿ ಇಲ್ಲಿದೆ ನೋಡಿ ಕಡ್ಡಿ, ಬೈ ಚಾನ್ಸ್ ನೋಡಿ ಕಡ್ಡಿ ಮಿಕ್ಕಿರೋದು ಉಳಿದಿರೋದು, ಆ ಕಡ್ಡಿನ ಏನ್ ಮಾಡ್ತೀನಿ ನೋಡಿ ಈ ತರ ಪುಡಿ ಮಾಡ್ಬಿಡ್ತೀನಿ. ನೋಡಿ ಇಲ್ಲಿದೆ ನೋಡಿ ಪುಡಿ, ಇದ್ರ ಪುಡಿ ಈ ತರ ಪುಡಿ ಮಾಡ್ಕೊಳ್ತೀನಿ. ಈ ತರ ಪುಡಿ ಮಾಡ್ಬಿಟ್ಟು ಪುಡಿ ಮಾಡ್ಬಿಡ್ತೀನಿ. ಹಸುಗ್ ಹಾಕಲ್ಲ, ಏನ್ ಮಾಡ್ತೀನಿ ಗೊತ್ತಾ, ಈ ಸಗಣಿ ಬಟ್ಲಿದೆಯಲ್ಲ ಆ ಬಟ್ಲಿ ಕೆಳಗಡೆ ಒಂದೊಂದ್ ಚೂರು ಹಾಕೊಳ್ತೀನಿ. ತಿಪ್ಪೆಗೆ ಆಗುತ್ತೆ, ಗೊಬ್ಬರ ಆಗುತ್ತೆ, ವೇಸ್ಟ್ ಆಗ್ಬಾರ್ದು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನೆಲ್ಲ ಕಡ್ಡಿ ಎಲ್ಲ ಬಾಚ್ಬಿಟ್ಟು ಬೆಂಕಿ ಇಡ್ತಾರೆ, ಬೆಂಕಿ ಇಡಬಾರ್ದು. ನೋಡಿ ಆ ತರ ಇದೆಯಲ್ಲ, ಅದು ಗೊಬ್ಬರ ಆಗುತ್ತೆ, ತಿಪ್ಪೆಗೆ ಆಗುತ್ತೆ. ಇನ್ನೊಂದೇನ್ ಗೊತ್ತಾ, ನೋಡಿ ಈ ತರ ಹಾಕೊಂಡ್ರೆ ಸಗಣಿ ಹಾಕೊಳಕ್ ಈಜಿ ಇರುತ್ತೆ ಒಂದ್ ಸ್ವಲ್ಪ. ನೋಡಿ ಈ ತರ ಕೆಳಗಡೆ ಬರೀ ಸಗಣಿ ಹಾಕೊಂಡ್ರೆ ಏನ್ ಮಾಡುತ್ತಂದ್ರೆ ನಮ್ಮನ್ನೇ ಹೇಳ್ಕೊಂಡ್ಬಿಡ್ತದೆ ಅದರಲ್ಲಿ. ಬಿಸಾಕಕ್ಕಾಗಲ್ಲ. ತೋಬಲ್ ನಾವ್ ಹೆಂಗ್ ಎಸ್ತೀವಿ ಹಂಗೆ ಎಸ್ತಿದ್ ಬಿಡೋದು, ಎಷ್ಟು ದೂರ ಇದ್ರು ಎಸಿಬಹುದು. ಅದು ಬರೀ ಅದೇನು ಹಾಕಿಲ್ಲ ಅಂದ್ರೆ ಬರೀ ಸಗಣಿ ಹಾಕೊಂಡ್ರೆ ಸೇಫ್ಟಿಗೆ ಕ್ಲಿಯರ್ ಆಗಿರುತ್ತದೆ. ಅರ್ಧಂಬರ್ಧ ಅದೇನು ಹಾಕಿಲ್ಲ ಅಂದ್ರೆ, ಕಸ ಕಡ್ಡಿ ಹಾಕಿಲ್ಲ ಅಂದ್ರೆ ಅರ್ಧಂಬರ್ಧ ಸಗಣಿ ಇದು ಹೋಗಿರುತ್ತೆ. ಈ ಹಸುಗಳಿದಾವಲ್ಲ ಸರ್, ಈ ಹಸುಗಳು ತೊಳೆದಿದ್ ನೀರು ವೇಸ್ಟ್ ಆಗ್ಬಾರ್ದು. ಮತ್ತೆ ನಮ್ಗೆ ಅದು ಯೂಸ್ ಆಗ್ಬೇಕು. ಇದ್ರ ಗಂಜನೂ ಅಷ್ಟೇ ಯೂಸ್ ಆಗ್ಬೇಕು. ಮತ್ತೆ ಈ ತೊಳೆದಿದ್ದು ಈ ನೀರೆಲ್ಲ ನೋಡಿ ಇಲ್ಲಿ ಶೇಖರಣೆ ಆಗುತ್ತೆ. ಇಲ್ಲಿ ಪಕ್ಕ ನೋಡಿ ಈ ತರ ಕಾಲುವೆ ಮಾಡಿದೀನಿ, ಈ ಕಡೆ ಬನ್ನಿ, ಇಲ್ಲಿ ಬನ್ನಿ, ಈ ಕಡೆ ಇಲ್ಲಿ ಶೇಖರಣೆ ಆಗುತ್ತೆ. ನೋಡಿ ಇಲ್ಲಿ ಶೇಖರಣೆ ಆಗುತ್ತೆ ಎಲ್ಲ ಒಂದ್ ಕಡೆ. ಆ ಕೊಟ್ಟಿಗೆದೆಲ್ಲ, ಆ ದನದ ಕೊಟ್ಟಿಗೆಲ್ಲ ಇಲ್ಲಿ ಶೇಖರಣೆ ಆಗುತ್ತೆ ನೀರು. ಗಂಜನ ನೀರು, ಹಸು ತೊಳೆದಿದ್ ನೀರು ಏನೇ ಇರ್ಲಿ, ಅಲ್ಲಿ ಏನ್ ನಾವು ಒಳಗಡೆ ಏನ್ ಇದ್ ಮಾಡ್ತೀವಿ, ಹಸು ತೊಳೆದಿದ್ದು, ಗಂಜನ, ಮ್ಯಾಟ್ ತೊಳೆದಿದ್ದು ಎಲ್ಲ ಇಲ್ಲಿ ಶೇಖರಣೆ ಆಗುತ್ತೆ. ಇಲ್ಲಿ ಗುಂಡಿಗೆ ಶೇಖರಣೆ ಆಗುತ್ತೆ. ಸರ್ ಇದ್ರ ಜೊತೆಗೆ ಇಲ್ಲಿ ಬೋರ್ವೆಲ್ ಇದೆ ನೋಡಿ, ಇಲ್ಲಿ ಬೋರ್ವೆಲ್ ಇದೆ. ಇಲ್ಲಿಂದ ಒಂದ್ ಪೈಪ್ ಹಾಕೊಂಡು ಇದಕ್ಕೆ ನೀರ್ ಬಿಡ್ತೀನಿ. 3 ದಿವಸಕ್ಕೋ 2 ದಿವಸಕ್ಕೋ ಇದಕ್ಕೆ ನೀರ್ ಬಿಡ್ತೀನಿ. ಇದಕ್ಕೆ ನೀರ್ ಬಿಟ್ಟು ನೋಡಿ ಇಲ್ಲಿ ಪಂಪ್ ಇಟ್ಟಿದ್ದೀನಿ, ಮೋಟರ್ ಇಟ್ಟಿದ್ದೀನಿ ನೋಡಿ, ಒಂದು ಮೋಟರ್ ಇಟ್ಟಿದ್ದೀನಿ. ಈ ನೀರ್ನ ಈ ನೀರು ಆ ನೀರು ಮಿಕ್ಸ್ ಆಗಿ ನೋಡಿ ಹುಲ್ಲು ಬಿಟ್ಬಿಡ್ತೀನಿ. ಈ ಹುಲ್ಲಿಗೆ ಈ ತರ ಬಿಟ್ರೆ ಇದಕ್ ನೋಡಿ ಈ ರೀತಿ ಬರುತ್ತೆ ಹುಲ್ಲು. ನೋಡಿ ಹಿಂಗ್ ಬರುತ್ತೆ ಹುಲ್ಲು. ಹೌದು ಸರ್, ಹೌದು. ಇನ್ನೂ ಕಬ್ಬು ಬರುತ್ತೆ. ಇನ್ನು ನಾನು ಯೂರಿಯಾ ಆಗ್ಲಿ, ಇನ್ನೂ ದನದ ಗೊಬ್ಬರ ಹಾಕ್ಲಿ ಏನ್ ಹಾಕಿಲ್ಲ, ನೋಡಿ ಈ ತರ ಬರುತ್ತೆ. ಇದಕ್ಕೆ ನಾನು ನೀರೇ ಹಾಯಿಸಿಲ್ಲ ಸರ್, ಬರೀ ಆ ಗಂಜನ್ ನೀರು, ಆ ತೊಳೆದ ಹಸು ನೀರೇ ಇದು. 2 ದಿವಸಕ್ಕೋ 3 ದಿವಸಕ್ಕೋ ಎತ್ತು ಬಿಟ್ಬಿಡ್ತೀನಿ. ತುಂಬಾ ಅನುಕೂಲ ಅಲ್ಲ ಸರ್ ಇದು? ಅನುಕೂಲ ಅಂದ್ರೆ ತುಂಬಾ ವೇಸ್ಟೇಜೇ ಇಲ್ಲ, ಯಾವ್ದು ವೇಸ್ಟೇಜೇ ಇಲ್ಲ. ಹಸುಗಳಿಂದ ವೇಸ್ಟೇಜೇ ಇಲ್ಲ. ಗಂಜನಿಂದ ಆಗಿರ್ಬೋದು ಅಥವಾ ಸಗಣಿಯಿಂದ ಆಗಿರ್ಬೋದು ಯಾವ್ದು ವೇಸ್ಟೇಜ್ ಇಲ್ಲ. ಇದು ಕಬ್ಬು ಗೊಬ್ಬರ. ಇದು ಅಮ್ಮಮ್ಮ ಅಂದ್ರೆ ಇದು ಒಂದು ತಿಂಗಳಿಂದ ಈಚೆ ನೋಡಿ, ತಿಂಗಳಿಂದ ಈಚೆ 2 ಟ್ರ್ಯಾಕ್ಟರ್ ಗೊಬ್ಬರ ಆಗುತ್ತೆ. 2 ಟ್ರ್ಯಾಕ್ಟರ್ ಆಗುತ್ತೆ. ಮೊನ್ನೆ ಹೇಳಿದ್ನಲ್ಲ 50,000 ಮಾರ್ದೆ ಅಂತ. ಒಂದು ಟ್ರ್ಯಾಕ್ಟರ್ 5,000 10,000 ಇಲ್ಲ, 5,000 ಇಲ್ಲ, ಈಗ 4,000 ಇದೆ. 4,000. 10 ಟ್ರ್ಯಾಕ್ಟರ್ 40,000 ಆಯ್ತಲ್ವಾ? 15 ಟ್ರ್ಯಾಕ್ಟರ್ಗೆ ಆಯ್ತಲ್ಲ. ಅದಕ್ಕೆ ಯಾವ್ದು ಕರುಗಳು ಚಿಕ್ಕ 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 ಕರುಗಳು. ಮೊನ್ನೆ ಹೇಳಿದ್ನಲ್ಲ, ಈ 4 ಕರು ಚಿಕ್ಕ ಕರುಗಳು ರೀಸೆಂಟ್ ಆಗಿ ಹಾಕಿರೋದು. ಅವು ದೊಡ್ಡ 4 ಇದಾವೆ. ಒಂದೊಂದು ಬ್ಯಾಚ್ ತರ ಎಲ್ಲ ಒಂದೊಂದು 15 ದಿವಸ ತಿಂಗಳು ಅಷ್ಟೇ ಹೆಚ್ಚು ಕಡಿಮೆ. ಇವೊಂದ್ ಸ್ಟೇಜು ಅವೊಂದ್ ಸ್ಟೇಜು. ನಿಂಗೆ ಬೇಕಾಗಿಲ್ಲ ಅವು ಮಾರು 4 ಇರ್ತವೆ, ಮಾರು. ಮತ್ತೆ ಕೊಡ್ತಾ ಇರ್ತಾವಲ್ಲ 12 ತಿಂಗಳು 1 ವರ್ಷಕ್ಕೆ ಒಂದೊಂದು ಕೊಡ್ತಾ ಇರ್ತಾವೆ. ಬ್ಯಾಚ್ ಬರ್ತಾನೆ ಇರ್ತವೆ. ಹೆಣ್ಣು ಕರು ಕೊಟ್ರೆ ತುಂಬಾ ಅನುಕೂಲಗಳು. 4 ಒಂದು 12 ತಿಂಗಳು 13 ತಿಂಗಳು 1 ವರ್ಷ ಆಗಿದೆ. 1.5 ಲಕ್ಷಕ್ಕೆ ಕೇಳಿದ್ರು. 4 1.5 ಲಕ್ಷಕ್ಕೆ ಕೇಳಿದ್ರು. ನೋಡಿ ಸರ್, ಈ ಕರುಗಳಿಗೆ ಪಡ್ಡೆಗಳಿಗೆ ಇಷ್ಟೇ ಮೇವ್ ಹಾಕೋದು ನಾವು. ತಿರ್ಗಿ ಹಾಕಿದ್ರೆ ಸೇಮ್ ಹಸುಗಳು ನಾವ್ ಹೆಂಗ್ ಹಾಕ್ತಿವೋ ಕರುಗಳಿಗೂ ಅಷ್ಟೇ. ಪದೇ ಹಾಕೋದಿಲ್ಲ. 2 ಟೈಮ್ ಪದೇ ಹಾಕಿದಾಗ ಏನಾಗುತ್ತಂದ್ರೆ ಅದು ಹೇಳ್ತೀನಿ.
ಹಾ ಈಗ ಇದು ಫಲ ಆಗ್ಬಿಟ್ಟು ಹಾ ಇನ್ನೊಂದು 4 ತಿಂಗಳು 5 ತಿಂಗಳು ಫಲಕ್ ಬರುತ್ತೆ ಈಗ ಹಾ ಇವು ಹಾ. ಆಲ್ರೆಡಿ ಆ ಒಂದು ಅದು ಆ ಕಡೆಯಿಂದ ಎರಡನೇದು ಫಲ ಬಂದಿದೆ ಹಾ ಒಂದ್ 3 ತಿಂಗಳು ಆಗಿರ್ಬೋದು. ಓಕೆ. ಈ 4 ಫಲಗಳು ಬಂದ್ಬಿಟ್ರೆ ಹಾ. ಒಂದ್ 8 ತಿಂಗಳು 9 ತಿಂಗಳು ಆಗ್ಬಿಟ್ರೆ ಹಾ ಒಂದೊಂದು ಕರು ಹೆಂಗಿದೆ ಒಂದು ಹಸು ಈ ರೇಟಲ್ಲಿ ಒಂದು 70-80 ಸಾವಿರ ಆಗುತ್ತೆ. ಒಂದೊಂದು ಹಾ 70-80 ಸಾವಿರ ಆಗುತ್ತೆ. ಹಾ. ಅದಕ್ಕೆ 4 ಎಷ್ಟಾಯ್ತು? ಕನಿಷ್ಠ ಅಂದ್ರೆ ಒಂದು 70 ಸಾವಿರ ಇಟ್ಕೊಳ್ಳಿ. ಬೇಡ 55 ಸಾವಿರ ಇಟ್ಕೊಳ್ರಿ. 2 ಲಕ್ಷ ಆಯ್ತು. 2 ಲಕ್ಷ ಆಯ್ತು. 2 ಲಕ್ಷ ನಾವಾದ್ರೂ ಸಂಪಾದನೆ ಮಾಡಿದ್ರೆ ಒಂದು ಈಗ ಇದನ್ನೇನ್ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೌದು. ಅಂದ್ಬಿಟ್ಟು ಹಸುಗಳೇನ್ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೌದು. ಅದ್ರ ಮಧ್ಯದಲ್ಲಿ ಇದು ಇಷ್ಟೇ. ಈಗ ಮುಗಿದ ಕೆಲಸ. ಇದು 2 ಲಕ್ಷ ಆದಾಯ. ಇದು 2 ಲಕ್ಷ ಆದಾಯ. 2 ಲಕ್ಷ ಆದಾಯ. ಇದು 2 ಲಕ್ಷ ಆದಾಯ. ಮತ್ತೆ ಇವೇನ ನಾವ್ ಇಟ್ಕೊಂಡು ಇದು ಕರು ಮಾಡ್ಕೊಂಡ್ರೆ ಮತ್ತೆ ಇದ್ರಲ್ಲಿ ಕರುಗಳು ಬರ್ತವೆ. ಇದ್ರಲ್ಲಿ ಕರು ಬರ್ತದೆ, ಹಾಲು ಆಗ್ತದೆ. ಆಯ್ತಾ. ಈಗ ಹಳೆ ಹಸುಗಳಿದಾವಲ್ಲ ಅವ್ ಬೇಕಾದ್ರೆ ಮಾರ್ಕೋಬಹುದು ನೀವು. ಈಗ 50-70 ಸಾವಿರ ಕೊಟ್ಟು ಹಸುನ ನೀನು ಒಂದ್ 20 ಸಾವಿರ ಬಿಟ್ಟು ಮಾರ್ಬೋದು. 50 ಸಾವಿರಕ್ಕೆ 40 ಸಾವಿರಕ್ಕೆ ಮಾರ್ಕೊಳ್ಳಿ, ಲಾಭ ಬರ್ತದೆ. ಅದ್ರ ಫಲ ಇದ್ರಲ್ಲೇ ಇದೆ. ಹೌದು. ಈಗ ಅದಕ್ಕೆ ನೀನ್ 70 ಸಾವಿರ ಬಂಡವಾಳ ಹಾಕಿದಿ, 40 ಸಾವಿರಕ್ಕೆ ಮಾರ್ದಿ, ನೀನ್ 30 ಸಾವಿರ ಲಾಸು ಅಂತ ಹೇಳ್ತಾ ಇದೀಯ. ದುಡ್ಕೊಂಡಿಲ್ವಾ? ಒಂದ್ ವರ್ಷದಿಂದ ಹಾಲು ಬಂದಿರುತ್ತೆ, ಸಗಣಿ ಹಾಕಿರುತ್ತೆ, ಇಂಥ ಕರುಗಳು ಕೊಟ್ಟಿರ್ತದೆ. ಈ ಕರುವಲ್ಲೇ ಬಂತಲ್ಲ. ಈಗ ನೀನ್ ಮಾರಿದ್ರೆ 40 ಸಾವಿರ ಕೊಡ್ತಾರೆ ಒಂದ್ ಕರುಗೆ. ಇನ್ ಲಾಸ್ ಎಲ್ಲ ಆಗುತ್ತೆ. ಎಲ್ಲ ಆದಾಯ ಇದ್ರ ಸಗಣಿ. ಓಕೆ. ಯಾವತ್ತೂ ಅಷ್ಟೇ ಒಳ್ಳೆ ಲಾಭ ಇದೆ. ಆ ಪಶುಸಂಗೋಪನೆಯಲ್ಲಿ ಹೈನುಗಾರಿಕೆಯಲ್ಲಿ ಲಾಭ ಇದೆ. ಕೆಲಸ ಮಾಡ್ಬೇಕು. ಶ್ರದ್ಧೆಯಿಂದ ಮಾಡ್ಬೇಕು. ನಮ್ದು ಅಂತ ಮಾಡ್ಬೇಕು. ನಾವ್ ಈಗ ಬೇರೆ ಕಡೆ ಹೋಗಿ ಕೆಲಸ ಮಾಡಲ್ವಾ? ಕೈ ಕೊಟ್ಕೊಂಡು ಸ್ವಾಮಿ ಬುದ್ಧಿ ನಮಸ್ಕಾರ ಸರ್, ಕೆಲಸ ಆಯ್ತು ಸರ್, ಕೊಡ್ತೀನಿ ಸರ್, ಸಂಜೆ ಹಿಂಗ್ ಸರ್ ಹಂಗ್ ಸರ್. ನಾವ್ ಎಷ್ಟು ಕೈ ಕೊಡ್ತೀವಿ ಪ್ರತಿಯೊಬ್ಬರಿಗೂ. ನಮಸ್ಕಾರ ಸರ್ ಅಂತ ಎಷ್ಟು ಜನ ಕೈ ಕೊಡ್ತೀವಿ. ಪ್ರತಿಯೊಬ್ಬರಿಗೂ ನೀನು ಬಾಗಿಲ್ಗೆ ಹೋಗ ತಕ್ಷಣದಿಂದ ಹಿಡಿದು ಸಂಜೆ ನಿಮ್ ಮನೆಗೆ ವಾಪಸ್ ಬರ್ತೀಯಲ್ಲ, ಬಾಗಿಲು ಬಿಟ್ಟು ಆಫೀಸ್ ಬಿಟ್ಟು 5 ಗಂಟೆಗೆ ವಾಪಸ್ ಬರ್ತೀಯಲ್ಲ, ಅದುವರೆಗೂ ಸಲ್ಯೂಟ್ ಹೊಡಿತಾನೆ ಇರ್ಬೇಕು. ಎಲ್ರು ಕನಿಷ್ಠ ಎಲ್ರಿಗೂ ಹೊಡಿಲೇಬೇಕು. ಇಲ್ಲಿ ಯಾರಿಗೂ ಸಲ್ಯೂಟ್ ಹೊಡೆಯಂಗೆ ಇಲ್ಲ. ಇಲ್ಲಿ ನೀನೇ ರಾಜ, ನೀನೇ ಮಂತ್ರಿ. ಪ್ರೀತಿಯಿಂದ ಅವ್ರು ನೋಡ್ಕೊಳ್ಳೋದು ಸಾಕು. ಈಗ ನಾನು ಅಲ್ಲಿ ಮಾತಾಡ್ಸ್ತಾ ಇದ್ದೀನಿ ನಿಮ್ಮನ್ನ, ಕರುಗಳು ಅಂಬಾ ಅಂತ ಇದ್ದು ಮೇವಾಗ ಹೋಗ್ಲಿ. ಅದೇ ಒಂದು ಪ್ರೀತಿ. ಅದ್ ಪ್ರೀತಿಗೆ ಇದ್ರ ಮುಂದೆ ನಮ್ದು ಏನಿಲ್ಲ ಬಿಡಿ. ಹೇಳಕ್ಕೆ ಅದಕ್ಕೆ ಪದಗಳೇ ಸಾಲದು. ಓಕೆ. ಇದಕ್ಕಿಂತ ನೆಕ್ಸ್ಟ್ ಏನ್ ಬೇಕು ಸರ್? ಈ ಅವಶ್ಯಕತೆನೇ ಬೇಕಾಗಿಲ್ಲ ನಮ್ಗೆ. ಇದೇ ಆರೋಗ್ಯ. ನಡಿಯಿಂದ ಸರ್, ನಿಮ್ ಫೀಲಿಂಗ್ ಯಾವ ತರ ಇದೆ ಸರ್ ಈ ಹಸುಗಳು ನೋಡ್ಕೊಳ್ಳೋದ್ರಿಂದ? ಫೀಲಿಂಗ್ ಗಿಂತ ನಮ್ಗೆ ತುಂಬಾ ಸಂತೋಷ ಆಗ್ತದೆ. ಬೆಳಗ್ಗೆ ಇದ್ರೆ ನಮ್ಗೆ 5 ಗಂಟೆಗೆ ನಮ್ಗೆ ಅಲಾರಾಮೇ ಬೇಕಾಗಿಲ್ಲ. ಏನ್ ಹೇಳಿ? ನಮ್ಗೆ ಅಲಾರಾಮೇ ಬೇಕಾಗಿಲ್ಲ. ನಮ್ಗೆ 5 ಗಂಟೆ ಅಂತಂದ್ರೆ ಕೆಲಸ ಮಾಡ್ಲೇಬೇಕು. ಡೈಲಿ ಬರ್ಲೇಬೇಕು, ಹಸುಗ್ ಮೇವ್ ಹಾಕ್ಲೇಬೇಕು, ಕುಡ್ತಿ ಇಡ್ಲೇಬೇಕು, ಹಾಲು ಕರಿಬೇಕು. ಅದೇ ನಮ್ಗೊಂದು ವ್ಯಾಯಾಮ. ಇವತ್ತು ಜನ ಈ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಆರೋಗ್ಯಕ್ಕೋಸ್ಕರ ದುಡ್ತಾ ಇದಾರೆ. ಈಗ ನಮ್ಗೆ ದುಡ್ಡು ಬೇಡ, ನಮ್ಗೆ ಆರೋಗ್ಯ ಬೇಕು. ಕೆಲವರು ತಿಂದ್ಬಿಟ್ಟು ಬೆಳಗ್ಗೆಯಿಂದ ಸಂಜೆ ತಿರುಗಿ ಕೂತ್ಕೊಂಡಿರ್ತಾರೆ, ಮತ್ತೆ ಸಂಜೆ ವಾಕ್ ಹೋಗೋದು. ಅವ್ರು ಎಷ್ಟು ವಾಕ್ ಹೋಗಿದ್ರು ಇವತ್ತು ಇಂಥ ಮಗುಗೆ, ಸಣ್ಣ ಮಗುಗೆ 350-400 ಇರುತ್ತೆ ಶುಗರ್. ಸಣ್ಣ ಮಗುಗೆ ಇರ್ತದೆ BP ಶುಗರ್ಗಳು. ಯಾಕೆ ಈ ಸಮಸ್ಯೆ ಬರ್ತದೆ? ಏನ್ ಬರ್ತದೆ? ತುಡಿತಾ ಇಲ್ಲ, ಪೇಷನ್ಸ್ ಇಲ್ಲ. ಇವೆಲ್ಲ ಯಾರು ಮಾಡ್ತಿಲ್ಲ, ಕೆಲಸ ಮಾಡ್ತಿಲ್ಲ. ನನ್ಗೆ ಚೇರಲ್ಲಿ ಕೂತ್ಕೋಬೇಕು, ಪ್ಯಾನ್ ಕಾರ್ಡ್ ಕೂತ್ಕೊಳ್ಬೇಕು, ಸೈನ್ ಹಾಕ್ಬೇಕು, ಬರ್ಬೇಕು ಅಷ್ಟೇ. ನಾಳೆ 35-40 ವರ್ಷ ಆಗೋಷ್ಟು ಶುಗರ್ ಬಂತು, BP ಬಂತು. ಯಾಕೆ ಬಂತು? ನೀನ್ ಕೂತ್ಕೊಂಡು ತಿಂದಿ, ಟೆನ್ಷನ್ ತಗೊಳಲ್ಲ, ಆರಾಮಾಗಿರ್ತಿ. ನೀನ್ ಸಂಬಳ ಬರ್ತದೆ ಅಷ್ಟೇ, ನೀನ್ ಹೆಂಡತಿ ಮಕ್ಳು ಚೆನ್ನಾಗಿರ್ತಾರ ಅಷ್ಟೇ. ಉಪಯೋಗ ಏನು? ಸಂಬಳ ಬರ್ತಾ ಇದೆ ಅಷ್ಟೇ, ಆರೋಗ್ಯ ಇಲ್ಲ. ನಾಳೆ ಬೆಳಗ್ಗೆ ನೀನು ರಜಾ ಹಾಕಿದ್ರು ರಜಾಕ್ ನಿನ್ ಡ್ಯೂಟಿಯಲ್ಲಿ ಕಟ್ ಮಾಡ್ತಾರೆ, ಲೀವ್ ಕೊಡಲ್ಲ. ಒಬ್ಬ ಡಾಕ್ಟರ್ ಹತ್ರ ಹೋಗಕ್ಕಾಗಲ್ಲ, ಒಂದ್ ಊರ್ಗ್ ಹೋಗಕ್ಕಾಗಲ್ಲ, ಎಲ್ಗೂ ಹೋಗಕ್ಕಾಗಲ್ಲ. ಸಮಸ್ಯೆ ಇದು ಹಂಗಲ್ಲ. ನೀನ್ ಬೆಳಿಗ್ಗೆ 9 ಗಂಟೆಗೆ ಹೋಗು, ಸಂಜೆ 5 ಗಂಟೆಗೆ ಬಾ. ಇಲ್ಲ ನೀನ್ ಇಲ್ವಾ, ನಿಮ್ಮ ಅಪ್ಪ ನೋಡ್ಕೊಳ್ಳಿ, ನಿಮ್ಮ ಅಪ್ಪ ಇಲ್ವಾ, ನಿಮ್ಮ ಮಿಸ್ಸಸ್ ನೋಡ್ಕೊಳ್ಳಿ, ಯಾರೋ ಒಬ್ರು ನೋಡ್ಕೊಳ್ತಾರೆ ಒಂದ್ ದಿವಸದ ಮಟ್ಟಿಗೆ. ನಾವೇ ಇರ್ಬೇಕಂತ ಏನಿಲ್ಲ. ನಾವ್ ಮತ್ತೆ ಸಂಜೆ ಇರ್ತೀಯಲ್ಲ, ಇವತ್ತಿಲ್ಲ ಅಂದ್ರೆ ನಾಳೆ ಬಂದೇ ಬರ್ತೀಯಲ್ಲ, ನೋಡ್ಕೋಬಹುದು. ಆಯ್ತಾ? ಅದಂಗಲ್ಲ ಸಮಸ್ಯೆ. ಯಾರು ಸಂಬಳ ಕಟ್ ಮಾಡಲ್ಲ, ಅದ್ ಬರ್ತಾನೆ ಇರ್ತ. 15 ದಿವಸಕ್ಕೆ ಸಂಬಳಕ್ಕಾದ್ರೂ ತಿಂಗಳು ಕಾಯ್ಬೇಕು. 15 ದಿನಕ್ಕೆ ಬಂದ್ಬಿಟ್ಟು ಇದು 15 ದಿವಸಕ್ಕೆ ಬರ್ತದೆ. 15 ದಿವಸಕ್ಕೆ ನಿಮ್ ಖಾತೆಗೆ ಬರ್ತದೆ, ಹುಡ್ಕೊಂಡು ನಿಮ್ ಅಕೌಂಟ್ ಬರ್ತದೆ. ಹುಡ್ಕೊಂಡು ನೀವ್ ಎಷ್ಟು ಮಾಡಿದ್ರೋ ಅದ್ರ ಪ್ರತಿಫಲ ನಿಮ್ 15 ದಿನಕ್ಕೆ ನಿಮ್ಗೆ ಅಕೌಂಟ್. ದುಡಿದ್ರೆ ಅಷ್ಟು ಬರುತ್ತೆ ನಿಮ್ ಪ್ರತಿಫಲ. ಅದು ನೀವ್ ಎಷ್ಟು ದುಡಿದ್ರೋ ಆ ಪ್ರತಿಫಲ ನಿಮ್ಗೆ ಇದ್ದೇ ಇರ್ತದೆ. ಈಗ ನಾನು ಎಷ್ಟು ದುಡ್ದಿದ್ದೀನೋ ನಮ್ ಪ್ರತಿಫಲ ಅಷ್ಟೇ ಇರ್ತದೆ. ಕೆಲವ್ರು 10 ಲೀಟರ್ ಹಾಕ್ತಾರೆ, ಕೆಲವ್ರು 30 ಲೀಟರ್ ಹಾಕ್ತಾರೆ, ಕೆಲವ್ರು 100 ಲೀಟರ್ ಹಾಕ್ತಾರೆ. ಅವ್ರ ಪ್ರತಿಫಲ, ಅವ್ರ ಕಷ್ಟ ಮಾಡ್ತಾರೆ. ಇದು ನನ್ನ ಕಷ್ಟ, ನಾನ್ ಮಾಡ್ತಾ ಇದ್ದೀನಿ. ನನ್ಗೆ ಇದರಿಂದ ಸಂಪೂರ್ಣ ಸಂತೋಷ ಇದೆ. ಇದರಿಂದ ನಂಗೆ ಸಂಪೂರ್ಣ ಸಂತೋಷ. ಇದರಿಂದ ನನಗೆ ಯಾವುದೇ ರೀತಿಯಲ್ಲಿ ಅನಾನುಕೂಲ ಇಲ್ಲ. ಅನಾನುಕೂಲಕ್ಕಿಂತ ಅನುಕೂಲನೇ ಹೆಚ್ಚು ನನಗೆ. ಹೇಳ್ತಾ ಇದ್ದೇನೆ, ಫಸ್ಟ್ ನನ್ಗೆ ಆರೋಗ್ಯ ಮುಖ್ಯ.
ಇದು ಒಂದಿದ್ರೆ ಎಲ್ಲ ಆಟೋಮೆಟಿಕ್ ಆರೋಗ್ಯ, ದುಡ್ಡು, ಮತ್ತೊಂದು ಮಗದೊಂದು ಎಲ್ಲ ಬರ್ತಾ ಇರ್ತವೆ. ನಾವ್ ಯಾವತ್ತು ದುಡ್ಡಿಂದ ಓಡಬಾರ್ದು, ದುಡಿಮೆಯಿಂದ ಓಡ್ಬೇಕು. ದುಡಿಮೆಯಿಂದ ಇದು ಮೈಂಡ್ ದುಡ್ಡು ಬೇಕು ಅಂತ ಓಡಿದ್ರೆ ಆಗಲ್ಲ. ಈಗ ಅಲ್ಲಿ ರೇಸ್ ಕುದುರೆ ಹೋಗ್ತಾರೆ, ಅಲ್ಲಿ ಹೋಗ್ಬಿಟ್ಟು ಯಾರೋ ಒಂದ್ ನಂಬರ್ ಕೊಡ್ತಾರೆ, ಅವ್ನ್ ಏನ್ ಕೊಡ್ತಾನೆ ನೋಡು, ಕುದುರೆ ನೋಡು ಅವ್ನ್ ನೋಡ್ಕೊಡ್ತಾನೆ. ಆದ್ರೆ ಅವ್ನ್ ಕುದುರೆ ಅವ್ನ್ ಗೊತ್ತು ನಾನು ಓಡಿಸ್ತೀನಿ, ಅದು ಅವ್ನ್ಗೆ ಅದ್ರ ಮೇಲೆ ಕಾನ್ಫಿಡೆಂಟ್ ಇದೆ, ನಾನು ಓಡಿಸ್ತೀನಿ ಅಂತ. ಅಲ್ಲಿ ದುಡ್ಡು ಕಟ್ಟನಿಂದ ಅವ್ನ್ಗೇನ್ ಅನ್ಸ್ತದೆ, ಕುದುರೆ ಮೇಲೆ ಇರ್ತದೆ. ಇದು ನನಗೆ ಇದು ಕಾನ್ಫಿಡೆಂಟ್ ಇದೆ, ಇದನ್ನ ನಾನು ಮುಂದಕ್ಕೆ ಬರ್ತೀನಿ, ಮಾಡೇ ಮಾಡ್ತೀನಿ ಅಂತ. ಅದಕ್ಕೆ ನಾನು ಇದನ್ನ ಆಯ್ಕೆ ಮಾಡ್ಕೊಂಡೆ. ಓಕೆ ಸರ್, ತುಂಬಾ ಧನ್ಯವಾದಗಳು ಇನ್ಫಾರ್ಮೇಶನ್ ಕೊಡೋದಕ್ಕೆ. ಖಂಡಿತ ಸರ್, ಖಂಡಿತ.